ಓಕೆ, ಎಲ್ಲ ವಿಚಾರದಲ್ಲಿ ಕರ್ನಾಟಕಕ್ಕೆ ಕೊರೋನಾ ಲಸಿಕೆ ಉಚಿತವಾಗಿ ಸಿಗಲ್ವಾ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಯಾಕೆ ಈ ಪ್ರಶ್ನೆ ಹಿಂಗ್ಯಾಕೆ ಹೇಳ್ತಾ ಇದ್ದೀರಾ ನೀವು ಅಂತಂದ್ರೆ, ಬಿಹಾರದಲ್ಲಿ ಹೇಳ್ಬಿಟ್ಟಿದಾರಪ್ಪ ಬಿಜೆಪಿಯವರು. ಏನು, ಬಿಹಾರದಲ್ಲಿ ನೀವು ನಮಗೆ ಮತ ಹಾಕಿದರೆ ನಿಮಗೆ ಉಚಿತವಾಗಿ ಲಸಿಕೆಯನ್ನ ಕೊಡ್ತೀವಿ ಅಂತ, ಪರ್ಟಿಕ್ಯುಲರ್ ಆಗಿ ಬಿಹಾರ ಅಂತ ಹೇಳಿ. ಹಂಗಿದ್ರೆ ಬೇರೆ ರಾಜ್ಯಗಳಿಗೆ ಯಾವುದು ಕೂಡ ಉಚಿತವಾಗಿ ಸಿಗೋದಿಲ್ವೋ? ಚುನಾವಣೆ ನಡೆಯುವಂಥ ರಾಜ್ಯಗಳಲ್ಲಿ ಮಾತ್ರ ಬಿಜೆಪಿಗೆ ಮತವನ್ನ ಹಾಕಿದರೆ ಮಾತ್ರ ಲಸಿಕೆ ಫ್ರೀಯಾಗಿ ಸಿಗುತ್ತಾ? ಈ ಅನುಮಾನಗಳು, ಈ ಪ್ರಶ್ನೆಗಳು ಉಟ್ಕೊಳ್ತಾ ಇದೆ. ಅದರಲ್ಲೂ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಇದನ್ನ ಸ್ಪಷ್ಟವಾಗಿ ಹೇಳುತ್ತಾರೆ. ಬಿಹಾರದಲ್ಲಿ ಹೀಗಿರಬೇಕಾದ್ರೆ ಇಡೀ ದೇಶದ ಜನ, ದೇಶ ಬದಲಾವಣೆ ಆಗತ್ತೆ ಅಂತ ಮೋದಿಯವರನ್ನ ಆಯ್ಕೆ ಮಾಡಿದರು. ದೇಶ ಹೊಸ ದಿಕ್ಕಿನತ್ತ ಸಾಗುತ್ತೆ ಅಂತ ಮೋದಿಯವರನ್ನ ಆಯ್ಕೆ ಮಾಡಿದರು. ಬೇರೆ ಏನೇ ವಿಚಾರ ಇರ್ಬೋದು, ಆದರೆ ಈ ವಿಚಾರದಲ್ಲಿ ವೆರಿ ಸ್ಯಾಡ್ ಅನ್ನಿಸ್ತಾ ಇದೆ. ಲಸಿಕೆಯನ್ನು ಇಡೀ ದೇಶದಲ್ಲಿ ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಆಗಿದ್ದು ಇಡೀ ದೇಶದ ಜನರಿಗೆ ಮುಕ್ತವಾಗಿ ಫ್ರೀಯಾಗಿ ಅದನ್ನು ಕೊಡಬೇಕಾಗಿತ್ತು. ಆದರೆ ನೀವು ನಿಮ್ಮ ರಾಜಕೀಯ ದಾಳಕ್ಕೋಸ್ಕರ ನಿಮ್ಮ ಮನೆಯಿಂದ ಕೊಡ್ತಾ ಇದ್ದಲ್ಲ, ಜನ ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲಿ ನೀವು ಲಸಿಕೆಯನ್ನು ಕೊಡ್ತಾ ಇರೋದು. ಮನೆಯಿಂದ ಕೊಡೋದಾಗಿದ್ರೆ ಇನ್ನೇನು ಮಾಡ್ತಾ ಇದ್ರು? ನಿಮ್ಮ ಪಕ್ಷದ ವತಿಯಿಂದ ಕೊಡೋದಾಗಿದ್ರೆ ಇನ್ನೇನು ಮಾತಾಡ್ತಾ ಇದ್ರು? ಜನರ ತೆರಿಗೆ ದುಡ್ಡಲ್ಲೇ ನಿಮ್ಮ ರಾಜಕೀಯ ಚುನಾವಣೆಗಳನ್ನು ನಡೆಸ್ಕೊಂಡು ಅದರಲ್ಲೇ ಬೇಳೆ ಬೇಯಿಸ್ಕೊಳ್ಳೋದು ಜನರ ದುಡ್ಡಲ್ಲೇನೆ. ಇದು ಸರಿನಾ ಅನ್ನೋದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ. ಸೊ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇರ್ತಾರೆ, ಚರ್ಚೆಯನ್ನು ಮಾಡೋಣ. ಸೊ ಅದಕ್ಕೂ ಮೊದಲು ಪ್ರಧಾನಿಗಳು ಮಾತನಾಡಿದರು, ಅದಾದ ನಂತರ ಹಲವು ನಾಯಕರುಗಳು ಕೂಡ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. हमारे देश के वैज्ञानिक भी वैक्सीन के लिए जी जान से जुटे हैं. भारत में अभी कोरोना की कई वैक्सीन पर काम चल रहा है. इनमें कुछ एडवांस स्टेज पर है, आशास्पद स्थिति दिखती है. साथियों, कोरोना की वैक्सीन जब भी आएगी वो जल्द से जल्द प्रत्येक भारतीय तक कैसे पहुंचे, इसके लिए भी सरकार की तैयारी जारी है. एक एक नागरिक तक वैक्सीन पहुंचे, इसके लिए तेजी से काम हो रहा है. जब साइंटिस्ट इसको क्लियर करते हैं, हमारे देश में वैक्सीन का प्रोडक्शन उस लेवल पर होगा जिससे जो हम इधर प्रॉमिस कर रहे हैं, बिहार में हर एक के लिए मुफ्त में वैक्सीन मिल जाएगा, वो हमारे पहला संकल्प पत्र के प्रॉमिस है. भरोसा के साथ बिहार की जनता को हम आश्वासन दिलाना चाहते हैं. ಈಗ ವ್ಯಾಕ್ಸಿನ್ ಎಲ್ಲ ಬಂದಾದ್ಮೇಲೆ, ಡಿಸೈಡ್ ಆದ್ಮೇಲೆ ಸರ್ಕಾರ ನಿಶ್ಚಯ ಮಾಡುತ್ತೆ. ಅದ್ರ ಬಗ್ಗೆ ನಿಶ್ಚಯ ಮಾಡಿ ಇದುವರೆಗೂ ಸರ್ಕಾರದಲ್ಲಿ ಯೂನಿವರ್ಸಲ್ ವ್ಯಾಕ್ಸಿನೇಷನ್ ಏನಿದೆಯೋ ಫ್ರೀ ಆಗೇ ಕೊಡ್ತಾ ಇರೋಂಥದ್ದು. ಹಾಗಾಗಿ ಅದನ್ನೇ ಮುಂದುವರಿಯುತ್ತೆ. ಅದ್ರ ಬಗ್ಗೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಶ್ಚಯನ ಮಾಡ್ತಾರೆ. ಅದರಲ್ಲೇನು ಬೇರೆ ಇನ್ನೇನು ಕಮ್ಯುನಿಕೇಬಲ್ ಡಿಸೀಸ್ ಇದ್ದಾಗ ಸರ್ಕಾರನೇ ಸಮಾಜದ ರಕ್ಷಣೆಗೆ ಬರುವಂಥದ್ದು, ಸಮಾಜಕ್ಕೆ ಬೇಕಾಗಿರೋ ಅವಶ್ಯಕತೆಗಳನ್ನು ಪೂರೈಸುವಂಥದ್ದು ಫೈನಲೈಸ್ ಆದಾಗ ಹೇಳ್ತೀವಿ. ಅದೆಲ್ಲ ವ್ಯಾಕ್ಸಿನ್ ಅನ್ನೋಂಥದ್ದು, ನೀವು ವ್ಯಾಕ್ಸಿನ್ ಬಗ್ಗೆ ಇನ್ನೊಂದಿನ ಮಾತಾಡೋಣ. ವ್ಯಾಕ್ಸಿನ್ ಕಂಡುಹಿಡಿಯೋದು ಮಾಡೋದು ಒಂದು ದೊಡ್ಡ ಸವಾಲು, ಒಂದು ರಿಯಲ್ ಚಾಲೆಂಜ್. ಎಫಿಕಸಿ, ಪರಿಣಾಮಕಾರಿ ಇರುವಂಥದ್ದು, ಪರಿಹಾರ ಆಗಿರುವಂಥದ್ದು ದೊಡ್ಡ ಚಾಲೆಂಜ್ ಇದೆ. ಫಸ್ಟ್ ಲಸಿಕೆ ಕೊಡ್ಲಿ, ತಯಾರು ಮಾಡಿದೀವಿ ಅಂತ ಹೇಳಲಿ. ಸುಮ್ಮನೆ ಎಲೆಕ್ಷನ್ ಇದೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಲಸಿಕೆ ಮಾಡಿದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಲಿ. ಆಮೇಲೆ ಈಗ ಪಾಪ ಇದನ್ನ ಕಾಯಿಲೆನ ಯಾರು ಕೊಂಡ್ಕೊಂಡು ಬಂದಿದ್ದು? ಸರ್ಕಾರನೇ ಕೊಟ್ಟಿದ್ದು ಕಾಯಿಲೆನ. ಇದನ್ನ ಎಲ್ಲ ಪಾಪ ಪೇಷಂಟ್ಗಳಿಗೆ ಬೆಡ್ ಕೊಡಕ್ಕಾಗ್ಲಿಲ್ಲ, ಅವ್ರ ಕೈಯಲ್ಲಿ ಔಷಧಿ ಕೊಡಕ್ಕಾಗ್ಲಿಲ್ಲ, ಸಹಾಯ ಮಾಡಕ್ಕಾಗ್ಲಿಲ್ಲ. ಎಲ್ಲ ವಿಚಾರದಲ್ಲಿ ಈಗಾಗಲೇ ಗೌರ್ಮೆಂಟೇ ಫೇಲ್ ಆಗಿದೆ. ತಿರ್ಗಾ ಏನಾದ್ರು ಲಸಿಕೆ ಕೊಡೋದು? ಯಾವಾಗ ಲಸಿಕೆ ಕೊಡೋದು? ಜೀವ ಇದ್ರೆ ಜೀವನೇ ತೆಗಿತಾ ಇದ್ದಾರೆ. ಎಣಗಳನ್ನ ಎತ್ಕೊಂಡೋಗಿ ಯಾವ ರೀತಿ ಬಿಸಾಕಿದ್ರು, ಎಣ ನೋಡಕ್ ಮಕ ನೋಡಕ್ ಬಿಡ್ಲಿಲ್ಲ. ಇದ್ರಲ್ಲೇ ಅರ್ಥ ಆಗ್ತದೆ ಗೌರ್ಮೆಂಟ್ ಡಸಂಟ್ ಹ್ಯಾವ್ ಎನಿ ವಿಷನ್. ಹಾಗಾದ್ರೆ ಗೆಲ್ದೆ ಹೋದ್ರೆ ಜನ ಸಾಯಿಸ್ಬಿಡ್ತೀರಾ? ಗೆದ್ರು ಮಾತ್ರ ಲಸಿಕೆ ಕೊಡ್ತೀರಿ, ಗೆಲ್ದೆ ಹೋದ್ರೆ ಸತ್ತೋಗ್ಲಿ ಜನ ಅಂತೀರ ನಾವು. ದಿಸ್ ಶುಡ್ ನಾಟ್ ಬಿ ಎಂಟರ್ ಇನ್ ಟು ದ ಮ್ಯಾನಿಫೆಸ್ಟೋ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಎನಿ ಪೊಲಿಟಿಕಲ್ ಪಾರ್ಟಿ ಅಜೆಂಡಾ ಇನ್ ದಿ ಎಲೆಕ್ಷನ್. ನಾವು ಉಚಿತವಾಗಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ, ಉಚಿತವಾಗಿ ಲ್ಯಾಪ್ಟಾಪ್ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಥರ ನಾವು ಉಚಿತವಾದ ಲಸಿಕೆ ಕೊಡ್ತೀವಿ ಅಂತ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದರೆ ತಪ್ಪೇನು? ಜೀವ ಉಳಿಸೋದಕ್ಕೆ ನೆರವಾಗುವಂಥ ಕೆಲಸಕ್ಕೆ ಉಚಿತವಾಗಿ ನಾವು ನೆರವು ಕೊಡ್ತೀವಿ ಅಂತ ಹೇಳಿದರೆ ತಪ್ಪೇನಿದೆ? ಓಕೆ, ಡಿ ಕೆ ಶಿವಕುಮಾರ್ ಅವರೇ, ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ಕೊರೋನಾ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದು ಬೇರೆ ವಿಚಾರ, ನಿಮ್ಮ ರಾಜಕೀಯವಾಗಿ. ಇನ್ನೊಂದು ಕಡೆಗೆ ಸಿ ಟಿ ರವಿ ಅವರು ಹೇಳ್ತಾ ಇರುವಂಥ ವಿಚಾರ, ನೀವು ಹೇಳೋರು ಮಾತಲ್ಲೇ ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಮಾನ್ಯ ಸಿ ಟಿ ರವಿ ಅವರೇ. ಜೀವ ರಕ್ಷಕವನ್ನು ಉಚಿತವಾಗಿ ಕೊಡಬೇಕು, ನಿಮ್ಮ ರಾಜಕೀಯ ದಾಳಕ್ಕಾಗಿ ಅಲ್ವಾ?
ಇನ್ನು ತೇಜಸ್ವಿ ಸೂರ್ಯ ಅವರು ಕೂಡ ಮಾತನಾಡಿದ್ದಾರೆ. ಸಂಸದರು ಏನ್ ಮಾತಾಡಿದ್ದಾರೆ ನೋಡಿ. ಪ್ರಣಾಳಿಕೆಯಲ್ಲಿ ನಮ್ಮ ಪ್ರಾಮುಖ್ಯತೆಯ ಅಂಶ ಏನು ಅಂತ ನಾವು ತಿಳಿಸಿದ್ದೇವೆ. ನೀವು ವೋಟ್ ಹಾಕಿದ್ರೆ ವ್ಯಾಕ್ಸಿನ್ ಅನ್ನುವಂಥದ್ದಲ್ಲ. ಬಿಹಾರ ಬಿಟ್ಟು ಕೂಡ ದೇಶದಲ್ಲಿ ಎಲ್ಲ ಕಡೆ ಚುನಾವಣೆಯಲ್ಲೂ ನಡೀತಾ ಇಲ್ಲ. ಆ ಎಲ್ಲ ಭಾಗಗಳಲ್ಲೂ ವ್ಯಾಕ್ಸಿನ್ ನಾವು ತಲುಪಿಸ್ತೀವಿ ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಒಂದು ಕಮಿಟ್ಮೆಂಟು. ಬಿಹಾರ ಇರಬಹುದು, ಬಿಹಾರದ ಹೊರಗಡೆ ಇರಬಹುದು, ಚುನಾವಣೆ ಇರಬಹುದು, ಚುನಾವಣೆ ಇಲ್ಲದಲೇ ಇರಬಹುದು. ಕೋವಿಡ್ನ ವ್ಯಾಕ್ಸಿನ್ ಬಂದ ತಕ್ಷಣ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೋವಿಡ್ ವ್ಯಾಕ್ಸಿನ್ ತಲುಪಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯ ಸರ್ಕಾರ ಅವಿರತವಾಗಿ ಕೆಲಸ ಮಾಡ್ತಾ ಇದೆ. ಎಲ್ರಿಗೂ ಕೂಡ ಅದು ತಲುಪುತ್ತೆ. ಪ್ರಣಾಳಿಕೆಯಲ್ಲಿ ಎಲ್ಲ ಪಕ್ಷಗಳು ಕೂಡ ನಾವು ಕೋವಿಡ್ನ ಸಂದರ್ಭದಲ್ಲಿ ಹೇಗೆ ನಾವು ಅದನ್ನು ಟ್ಯಾಕಲ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ನಾವು ಇವತ್ತು ಕೋವಿಡ್ನ ಸಂದರ್ಭ ಇರೋದ್ರಿಂದ ಇದನ್ನು ನಾವು ತಕ್ಷಣವಾಗಿ ತಲುಪಿಸ್ತೀವಿ. ಇದು ಓಕೆ, ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಅತಿಥಿಗಳನ್ನ ಬರ್ಮಾಡ್ಕೊಂಡು ಬಿಡ್ತೀನಿ. ಮೊದಲೇದಾಗಿ ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ದಿವಾಕರ್ ಸರ್ ಇದ್ದಾರೆ, ಹಿರಿಯ ವಕ್ತಾರರು, ಜೊತೆಗೆ ವಕೀಲರು ಕೂಡ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಪತ್ರಕರ್ತರಾಗಿರುವಂತಹ ಚಕ್ರವರ್ತಿ ಚಂದ್ರಚೂಡ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ JDS ನಿಂದಲೂ ಕೂಡ ಗಂಗಾಧರ ಮೂರ್ತಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಪ್ಲೀಸ್ ಕಮ್ ಸರ್, ಜಾಯ್ನ್ ಅಸ್. ಓಕೆ, ಇನ್ನು ಬಿಜೆಪಿಯಿಂದಲೂ ಕೂಡ ನಮ್ಮ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನೋಡೋಣ ಏನಾಗ್ತಾರೆ, ಎಷ್ಟೊತ್ತಿಗೆ ಆಗ್ತಾರೆ, ಡಿಫೆಂಡ್ ಮಾಡ್ಕೊಳ್ತಾರ ಮಾಡಲ್ವಾ ಅಂತ ಹೇಳಿ. ದಿವಾಕರ್ ಸರ್, ಏನು ಹೇಳಕ್ ಬಯಸ್ತೀರಾ ಇವತ್ತಿನ ಈ ಪ್ರಣಾಳಿಕೆಯ ಬಗ್ಗೆ? ಮೊದಲನೇದಾಗಿ ಈ ದೇಶದಲ್ಲಿ ಎಲ್ಲ ಚುನಾವಣಾ ಪ್ರಣಾಳಿಕೆಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಏನು ಜನಕ್ಕೆ ಆಶ್ವಾಸನೆ ಕೊಡ್ತೇವೆ ಎಲ್ಲ ರಾಜಕೀಯ ಪಕ್ಷಗಳು. ಒಂದೇ ಸೆಕೆಂಡ್ ಹೋಲ್ಡ್ ಮಾಡಿಸ್ತೀನಿ. ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಜೊತೆಗೆ ಶಾಸಕರು ಕೂಡ ಜಾಯ್ನ್ ಆಗಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ದಿವಾಕರ್ ಸರ್ ಪ್ಲೀಸ್. ಈ ಚುನಾವಣಾ ಪ್ರಣಾಳಿಕೆಗಳಲ್ಲಿ ನಾವು ಕೊಡ್ತಕ್ಕಂಥ ಆಶ್ವಾಸನೆಗಳಿದೆಯಲ್ಲ, ಅದು 100ಕ್ಕೆ 80ರಷ್ಟು ಆಶ್ವಾಸನೆಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು ಕೊಡುವಲ್ಲಿ ವಿಫಲವಾಗಿರ್ತಕ್ಕಂಥ ಅನೇಕ ನಿದರ್ಶನಗಳು ನಾವು ನೋಡಿದ್ದೇವೆ. ಅದೇ ಹೋಲ್ಸೇಲ್ ಚುನಾವಣೆ ಸಂದರ್ಭದಲ್ಲಿ ಒಂಥರ ಮಾರ್ಕೆಟಿಂಗ್ ಥರ ಒಂದು ಪ್ರಣಾಳಿಕೆಗಳು ಆಗ್ತಾ ಇರೋದನ್ನು ನೋಡಿದ್ದೇವೆ. ಮೊದಲನೇದಾಗಿ ನನ್ನ ಇದೇನೆಂದರೆ, ಇವತ್ತು ಕೊರೋನಾ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಪತ್ತು. ಈ ವಿಪತ್ತಿನ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಬಿಹಾರದಲ್ಲಿ ಚುನಾವಣೆ ನಡೀದೇ ಹೋದರೆ ಏನಾಗ್ತಿತ್ತು, ಅಥವಾ ಚುನಾವಣೆ ನಡೆದ್ರೆ ಎಂಬತಕ್ಕಂಥ ಭಿನ್ನ ಭಿನ್ನ ವ್ಯಾಖ್ಯಾನ ಮಾಡೋಕ್ಕಿಂತಲೂ ಲಸಿಕೆಯನ್ನು ಕಂಡುಹಿಡಿದ ತಕ್ಷಣ ಈ ದೇಶದ ಅರ್ಹರಿಗೆ ಜನರಿಗೆ ಅತ್ಯಂತ ವೇಗದಲ್ಲಿ ರೋಗ ನಿರೋಧಕವಾಗಿ ನಾವು ಕೊಡ್ತೇವೆ ಎಂಬತಕ್ಕಂಥ ಮಾತನ್ನು ಅವ್ರು ಹೇಳಬೇಕಾಗಿತ್ತು. ಹೇಳಿಲ್ಲ. ಇನ್ನೊಂದು ಹೇಳ್ತೇನೆ, ಸೋಮಶೇಖರ್ ರೆಡ್ಡಿ ಒಂದು ಹೇಳ್ತೇನೆ, ಇತ್ತೀಚೆಗೆ ಏನು ಹೇಳಬೇಕಾಗಿತ್ತು, ನೀವು ಬೇರೆ ಏನು ಹೇಳಿದಿರಿ ಅನ್ನೋದನ್ನ ಕೇಳಿಸ್ತಾ ಇದೆ ಸೋಮಶೇಖರ್ ರೆಡ್ಡಿ. ಓಕೆ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಹೇಳ್ತಾ ಇರೋದು, ಇಡೀ ದೇಶಕ್ಕೆ ನೀವು ಲಸಿಕೆಯನ್ನ ಬಂದ ತಕ್ಷಣ ಯಾರ್ಯಾರಿಗೆ ಮುಟ್ಟಿಸಬೇಕಾಗಿತ್ತು ಫಸ್ಟ್ ಅವ್ರಿಗೆ ಕೊಟ್ಟು ಬಿಡ್ತೀವಿ ಅನ್ನೋದನ್ನ ಹೇಳ್ಬೇಕಾಗಿತ್ತು. ಬದಲಾಗಿ ನೀವು ರಾಜಕೀಯವಾಗಿ ಅದನ್ನ ಬಳಸ್ಕೊಳ್ತಾ ಇದ್ದೀರಾ ಅನ್ನೋದು. ಇಲ್ಲ ಸರ್, ದೇಶದಲ್ಲಿ ಲಸಿಕೆಯನ್ನ ಅತ್ಯಂತ ಕಡು ಬಡವರಿಗೆ ಈ ಕೊರೋನಾ ಲಸಿಕೆಯನ್ನ ಪ್ರಾರಂಭ ಮಾಡಿ ದೇಶದ ಎಲ್ಲಾ ಜನತೆಗೆ ಕೊಡ್ತೀವಿ ಅಂತೇಳಿ ನಮ್ಮವರು ಪ್ರಾಮಿಸ್ ಮಾಡಿರೋ ಸರ್. ಎಲ್ಲಿದೆ ಬಿಹಾರದಲ್ಲಿ ಹೇಳ್ತಾ ಇರೋದೇನು, ನಮ್ಗೆ ಓಟ್ ಹಾಕಿ ಆಮೇಲೆ ನಿಮಗೆ ಲಸಿಕೆ ಫ್ರೀ ಆಗಿ ಕೊಡ್ತೀವಿ ಅಂತ, ನಮ್ಮನ್ನ ಅಧಿಕಾರಕ್ಕೆ ತಂದ್ರೆ ಅಂತ. ಇಲ್ಲ ಸರ್, ಅದು ತಪ್ಪಾಗಿ ಇದಾಗಿದೆ. ಆಗ್ಲಿ ಪ್ರಣಾಳಿಕೆಯಲ್ಲೇ ಇದೆ ಸೋಮಶೇಖರ್ ರೆಡ್ಡಿ ಅವರೇ, ಲಸಿಕೆ ಪ್ರತಿಯೊಬ್ಬರು ಕೂಡ ಪ್ರಣಾಳಿಕೆಯಲ್ಲೇ ಇದೆ ಸೋಮಶೇಖರ್ ರೆಡ್ಡಿ ಅವರೇ. ಸರ್, ನಮಗೆ ಓಟ್ ಹಾಕ್ರಿ ಅಂತೇಳಿ ಅದು ಯಾವತ್ತೂ ಹಂಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಆ ಪ್ರಣಾಳಿಕೆನ ತಪ್ಪು ತಿಳುವಳಿಕೆಯಿಂದ ಇದು ಮಾಡ್ತಾರೆ. ಹಾಕಿದಾಗ ಸೋಮಶೇಖರ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಯ ಅನೇಕ ನಾಯಕರು ಇದನ್ನ ಡಿಫೆಂಡ್ ಮಾಡ್ಕೊಳ್ತಾ ಇರಬೇಕಾದ್ರೆ ಸೋಮಶೇಖರ್ ರೆಡ್ಡಿ ಅವರು ವಿರೋಧ ಮಾಡ್ತಾ ಇದ್ದೀರಾ, ಇದು ತಪ್ಪು ಅನ್ನೋದನ್ನ. ತಪ್ಪು ಅಂತ ಹೇಳಿಲ್ಲ ಸರ್, ಅದು ನೀವು ತಪ್ಪಾಗಿ ಪ್ರಚುರಣೆ ಮಾಡ್ತಾ ಇದೀರಾಗ್ಲಿ. ತಪ್ಪಾಗಿ ನಾವು ಹೇಳ್ತಾ ಇದೀವಾ? ನಾವೇ ತಪ್ಪಾಗಿ ಹೇಳ್ತಾ ಇದೀವಾ? ಈ ರಾಷ್ಟ್ರದಲ್ಲಿ 9 ಕೋಟಿ ಟಾಯ್ಲೆಟ್ಸ್ ಕಟ್ಟಿಸಿದಂತ ಪ್ರಧಾನಮಂತ್ರಿ, ಟಾಯ್ಲೆಟ್ಸ್ ಬಿಟ್ಟಾಕಿ ಸರ್, ಈಗ ಬನ್ನಿ ಸರ್ ಜೀವ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡೋಣ. ವಿತರಣೆ ಮಾಡಿದಂತ ಸೋಮಶೇಖರ್ ರೆಡ್ಡಿ ಅವರೇ, ಟಾಯ್ಲೆಟ್ಸ್ ಕತೆ ಆಮೇಲೆ ಬರೋಣ, ಫಸ್ಟ್ ಜೀವ ಉಳಿಸ್ಕೊಳ್ಳೋದನ್ನ ನೋಡೋಣ. ಈಗ ಜೀವದ ವಿಚಾರದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ್ರೆ ಮಾತ್ರ ಫ್ರೀ ಆಗಿ ವ್ಯಾಕ್ಸಿನ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ.
ಇಲ್ಲ 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 ಸರ್, ಆ ತರ ಯಾವತ್ತೂ ನಾವು ಹೇಳೋದಕ್ಕೆ ಇಲ್ಲ. ಚಕ್ರವರ್ತಿ ನೀವು ಚಂದ್ರ ಅದನ್ನ ತಪ್ಪಾಗಿ ಪ್ರಚಾರ ಮಾಡ್ತಾ ಇದ್ದೀರಿ. ಈಗ ಸೋಮಶೇಖರ್ ರೆಡ್ಡಿ ಅವರು ಪ್ರಣಾಳಿಕೆಯಲ್ಲಿ ಏನಿದೆ ಅದ್ರ ಆಶ್ವಾಸನೆ ಏನಿದೆ ಅದ್ರ ಸೌಂಡಿಂಗ್ ಹೆಂಗ್ ಬರ್ತಾ ಇದೆ, ಅದು ಏನು ರಾಜಕೀಯವಾಗಿ ಔಟ್ಪುಟ್ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ, ಅದಕ್ಕೆ ಅವ್ರು ಹಾಗೆ ಮಾತಾಡ್ತಿದ್ದಾರೆ ಅಂತ ಮಾತಾಡ್ತಾ ಬಿಜೆಪಿಯ ಒಂದು ರೋಲ್ ಮಾಡಲ್ ರಾಜಕಾರಣ ಇದು. ಗೋಬಲ್ಸ್ ಅಂತ ಒಬ್ಬ ಇದ್ದ ಹಿಟ್ಲರ್ ಜೊತೆ. ನೋಡಿ, ಕೊರೋನಾ ಲಸಿಕೆ ಅನ್ನೋದಿಲ್ಲ, GDP ದೇಶದಲ್ಲಿ ಇಲ್ಲ, ರೈತರು ಸುರಕ್ಷಿತವಾಗಿಲ್ಲ, ನೆರೆ ಸಂತ್ರಸ್ತರಿಗೆ ಪರಿಹಾರ ಇಲ್ಲ, ಆರೋಗ್ಯ ಇಲ್ಲ, ಉದ್ಯೋಗಗಳಿಲ್ಲ, ಇದ್ಯಾವುದೂ ಇಲ್ಲದೆ ಹೋದ್ರು ಎಕನಾಮಿ ಸೇಫ್ ಆಗಿಲ್ಲ, ಇದ್ಯಾವುದೂ ಇಲ್ಲದೆ ಹೋದ್ರು ಇದೆ ಅನ್ನೋದನ್ನ ಭ್ರಮೆನ ಸೃಷ್ಟಿ ಮಾಡೋದು ಒಂದು ರೋಲ್ ಮಾಡಲ್ ರಾಜಕಾರಣ. ಇವತ್ತು ಎಲೆಕ್ಷನ್ ಟೈಮಲ್ಲಿ ಓಪನ್ ಅಪ್ ಆಗಿ ಅವ್ರು ಸಿಗಾಕೊಂಡಿರೋದು ಬಿಟ್ರೆ, ಅವ್ರು ಇಷ್ಟು ವರ್ಷಗಳ ಕಾಲ ಮೋದಿ ಅವರ ಫಸ್ಟ್ ಟೆನ್ಯೂರು, ಮೋದಿ ಅವರ 2ನೇ ಟೆನ್ಯೂರಲ್ಲೂ ಅವ್ರು ಮಾಡ್ತಾ ಬರ್ತಾ ಇರೋದು. ಸರ್ ಕೇಳಿಸ್ಕೊಳ್ಳಿ ಫಸ್ಟ್, ಆಮೇಲೆ ಮಾತಾಡಿರಂತೆ ಸರ್, ನಿಮ್ಗೆ ಟೈಮ್ ಕೊಡ್ತಾರೆ, ಕೇಳಿರಂತೆ ನೀವು. ಘೋಷಣೆ ಮಾಡಿದ್ದೀವಿ ಏನಿಲ್ಲ ಅವ್ರ ಹತ್ರ ಅದು ಅಂತ. ಈಗ ಕೊರೋನಾ ಲಸಿಕೆಗೆ ಇಡೀ ಜಗತ್ತೇ ಕಾಯ್ತಾ ಇರುವಾಗ ನೀವು ನಮಗೆ ಮತ ಹಾಕಿದ್ರೆ ಮಾತ್ರ ಕೊಡ್ತೀವಿ ಅನ್ನೋದೊಂದು ಐಡಿಯಾ ಇದೆಯಲ್ಲ, ಅದು ಜನರ ಹತ್ರ ಹೇಳುವ ಒಂದು ಪರ್ಸೆಪ್ಷನ್ ಇದೆಯಲ್ಲ, ಅದೇ ಒಂದು ಅತ್ಯಂತ ಕ್ರೂರ, ಅದು ಅತ್ಯಂತ ಅಸಂಬದ್ಧ. ಅದು ಇದನ್ನ ನಾಗರಿಕರು ವಿರೋಧಿಸಬೇಕು. ಇಟ್ಸ್ ಎ ಕ್ರೂಯಾಲಿಟಿ ಇದು. When you vote only, I will give you the vaccine ಅನ್ನೋದಿದೆಯಲ್ಲ, ಕ್ರೂರತ್ವ ಇದು. ಅದು ಎಕ್ಸಿಸ್ಟೆನ್ಸ್ ಇಲ್ಲದೆ ಹೋದ್ರೆ ಬಹುಶಃ ಇವ್ರು ಏನ್ ಮಾಡ್ತಾರೆ ಗೊತ್ತಾ? ನೋಡಿ ಅರುಣ್, ನೀವು ಒಂದು ಅರ್ಥ ಮಾಡ್ಕೋಬೇಕು. ತಬ್ಲಿಗಿಗಳಿಂದ ವೈರಸ್ ಬಂದ್ಬಿಡ್ತು ಅಂದ್ರು, ಇನ್ನೊಂದರಿಂದ ಬಂದ್ಬಿಡ್ತು ಅಂದ್ರು, ಒಂದು ಇಡೀ ಒಂದು ಸಮುದಾಯವನ್ನೇ ನೀವು ನನಗೆ ಸಪೋರ್ಟ್ ಮಾಡದೆ ಹೋದ್ರೆ ನಾನು ನಿನ್ನ ಜೊತೆ ಇಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಇದು ಹ್ಯೂಮನ್, ಇದು ಒಂಥರ ಈ ನಾಜಿ ಸಂಸ್ಕೃತಿ. ಅದನ್ನೇ ಹೇಳ್ತಾ ಇರೋದು. ಹಿಟ್ಲರ್ ಜೊತೆ ಒಬ್ಬ ಗೋಬಲ್ಸ್ ಅಂತ ಇದ್ದ, ಅವನು ಭಾಷಣ ಮಾಡಿ ಮಾಡೋನು, ಆ ಮಾಡತಕ್ಕಂಥ ಕ್ರಿಯೆ ಇದು. ಮಾನ್ಯ ಸೋಮಶೇಖರ್ ರೆಡ್ಡಿ ಅವರೇ, ಸೋಮಶೇಖರ್ ರೆಡ್ಡಿ ಅವರೇ, ಕರ್ನಾಟಕದಲ್ಲಿ ಏನಾರು ಅರುಣ್, ಕರ್ನಾಟಕದ 2 ಬೈ ಎಲೆಕ್ಷನ್ ಅಲ್ಲಿ ಏನಾರು ಬಿಜೆಪಿ ಅವರು ನಾವು ವ್ಯಾಕ್ಸಿನ್ ಮೇಲೆ ರಾಜಕಾರಣ ಮಾಡಿದ್ರೆ ಸುಮ್ಮನೆ ಇರ್ತೀವಿ ಅನ್ಕೋಬೇಡಿ. ಬಿಹಾರ ತರ ಇಲ್ಲಿ ಬೇರೆ ತರ ಸಮಸ್ಯೆ ಆಗುತ್ತೆ. ಅಲ್ಲಿ ಓಕೆ, ಬಿಹಾರದಲ್ಲಿ ನಾರ್ತ್ ಅಲ್ಲಿ ನಡಿಬಹುದು, ಇಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ಇಟ್ಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹಾಕೋದು ಆರೋಗ್ಯ. ಬೇರೆ ಪಾರ್ಟಿ ಅಧಿಕಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರೇ, ಹಂಗಿದ್ರೆ ಕರ್ನಾಟಕದಲ್ಲಿ ಏನು ಫ್ರೀ ಆಗಿ ಸಿಗಲ್ಲ ಆಗಿದ್ರೆ ವ್ಯಾಕ್ಸಿನ್? ಚುನಾವಣೆ ಇಲ್ವಲ್ಲ ಸರ್, ಓನ್ಲಿ 2 ಬೈ ಎಲೆಕ್ಷನ್ ಅಷ್ಟೇ ಇರೋದು. ಅಲ್ಲಿಗೆ ಕೊಡ ಕೇಳಿ ಫಸ್ಟ್. ಎಲ್ಲ ಫ್ರೀ ಆಗಿ ಸಿಗ್ತದೆ. 100% ನಾನು ಹೇಳ್ತೀನಲ್ಲ ಸರ್, ಎಲ್ಲ ಚುನಾವಣೆ ಇದ್ರೆ ಮಾತ್ರ ಅಲ್ವಾ ಸರ್? ಕೆಪಾಸಿಟಿ ಯಾರಿಗನ್ನ ಇದ್ರೆ ಅದು ನರೇಂದ್ರ ಮೋದಿ ಸಾರ್ಗ್ ಬಿಟ್ರೆ ಇನ್ನ ಯಾರಿಗೂ ಇಲ್ಲ ಅಂತ ಕೂಡ ನಾನು ಓಪನ್ ಆಗಿ ಹೇಳಬಲ್ಲೆ. ಒಂದ್ ನಿಮಿಷ. ಇವತ್ತು ಎಲ್ಲ ಜನರನ್ನ, ಈ ದೇಶದ ಜನರನ್ನ ಸುರಕ್ಷಿತವಾಗಿ ನೋಡಲಿಕ್ಕೆಯನ್ನ ಪ್ರಧಾನಮಂತ್ರಿ ಅಂದ್ರೆ ಅದು ನರೇಂದ್ರ ಮೋದಿ ಸಾರ್ ಬಿಟ್ರೆ ಹೇಳ್ತೀನಿ. ನಾನು ಒಂದು ಉದಾಹರಣೆ ಹೇಳ್ತೇನೆ. ನಾನು ಶಿವಮೊಗ್ಗ ಜಿಲ್ಲೆಯ ಸಾಗರದವನು. 1964ರಲ್ಲಿ ಮಂಗನ ಕಾಯಿಲೆ ಐಡೆಂಟಿಫೈ ಆಯಿತು, ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ. ಇಲ್ಲಿವರೆಗೆ ಸುಮಾರು 50 ವರ್ಷ ಆದರೂ ಕೂಡ ಇಲ್ಲಿವರೆಗೆ ಒಂದು ಲಸಿಕೆಯನ್ನು ಕಂಡುಹಿಡಲಿಕ್ಕೆ ಭಾರತದ ವಿಜ್ಞಾನಿಗಳು, ವೈರಸ್ ಸೈಂಟಿಸ್ಟ್ಗಳು ಯಶಸ್ವಿಯಾಗಿಲ್ಲ. ಇವತ್ತು ನಮ್ಮ ಇಡೀ ಶಿಕ್ಷಣದ ಪ್ರಾಶಸ್ತ್ಯ ಇದೆಯಲ್ಲ, ಕಳೆದ 20 ವರ್ಷದಲ್ಲಿ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಅಂತೇಳಿ ನ್ಯಾಚುರಲ್ ಸೈನ್ಸ್ಗೆ ನಾವು ಆದ್ಯತೆಯನ್ನು ಕೊಡದೇನೆ ಇವತ್ತು ರಿಸರ್ಚ್ ಮಾಡತಕ್ಕಂಥ ಅವಕಾಶಗಳು ಕೂಡ ನಿರ್ಮಾಣ ಆಗದಂಥ ಸ್ಥಿತಿಯನ್ನು ನಾವು ತಂದುಬಿಟ್ಟಿದ್ದೇವೆ. ಹೀಗಿರಬೇಕಾದ್ರೆ ನಮ್ಮಲ್ಲಿ ಒಂದು ಲಸಿಕೆ ಕಂಡುಹಿಡಿಯೋದಿರಲಿ, ಒಂದು ವೇಳೆ ಜನ ಈ ಊರಿಂದ ಹಿಡಿದು ಇನ್ನೊಂದು ಊರಿಗೆ ಹೋಗ್ತೀವಿ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ ನಮಗೆ. ಲಕ್ಷಾಂತರ ಸಾವಿರಾರು ಮೈಲ್ ನಡ್ಕೊಂಡು ಹೋದ್ರು, ಬಿಹಾರದಿಂದ ಸೈಕಲ್ ಮೇಲೆ, ಆಟೋ ರಿಕ್ಷಾದಲ್ಲಿ ನಡ್ಕೊಂಡು ಹೋದ್ರು. ಜನರಿಗೆ ಬೇಸಿಕ್ ಟ್ರಾನ್ಸ್ಪೋರ್ಟೇಷನ್ ಕೊಡೋ ಯೋಗ್ಯತೆ ಇಲ್ಲದಂಥ ಕೇಂದ್ರ ಸರ್ಕಾರ ಲಸಿಕೆಯನ್ನು ನಾಚಿಕೆ ಆಗ್ಬೇಕು. ಫಸ್ಟ್ ಲಸಿಕೆ ನಾವು ಕಂಡು ಹಿಡಿದಿಲ್ಲ, ಕಂಡು ಹಿಡಿದಾಗ ಅಂತ ಲಸಿಕೆಯನ್ನು ಕಂಡು ಹಿಡಿದಿ ಅಂತ ಭ್ರಮೆಗಳನ್ನು ಸೃಷ್ಟಿಸೋದು ಏನು ನೀವು ಹೇಳಿದ್ದೀರಲ್ಲ. ಒಂದೇ ಒಂದು ಹೇಳ್ತೀನಿ, ಕಳೆದ 7 ತಿಂಗಳಲ್ಲಿ ಮುಖ್ಯ ಪ್ರಧಾನಮಂತ್ರಿಗಳ ಗಡ್ಡದ ಸೈಜ್ ಬೆಳೆದಿದ್ ಬಿಟ್ರೆ ಈ ಸರ್ಕಾರದಲ್ಲಿ ಏನು ಪ್ರೋಗ್ರೆಸ್ ಆಗಲಿಲ್ಲ. ಗಂಗಾಧರ ಮೂರ್ತಿ ಅವರು, ಈ ಸರ್ಕಾರ ಬೇರೆ ಉಳಿದಿದ್ದು ಏನ್ ಮಾಡಿದೆಯೋ ಏನ್ ಬಿಟ್ಟಿದೆಯೋ ಆಯ್ತು. ಎಲ್ಲಾ ಪಕ್ಷಗಳು ಕೂಡ ರಾಜಕೀಯ ಚುನಾವಣೆಗಳಲ್ಲಿ ಆಮಿಷಗಳನ್ನ ಒಡ್ತಾನೆ ಬಂದಿವೆ. ನಾನು ಅಕ್ಕಿ ಕೊಡ್ತೀನಿ, ನಾನು ಮನೆ ಕಟ್ಟಿಸ್ಕೊಡ್ತೀನಿ, ನಿಮ್ ಬಾಳ ಬಂಗಾರ ಮಾಡಿಸ್ಬಿಡ್ತೀನಿ, ನಿಮ್ ಬಡತನವನ್ನೆಲ್ಲ ನಿರ್ಮೂಲ ಮಾಡ್ಬಿಟ್ಟು ಶ್ರೀಮಂತರನ್ನಾಗಿ ಮಾಡ್ಬಿಡ್ತೀನಿ, ಇಂಥ ಹಲವು ರೀತಿಯಾದಂಥ ಆಮಿಷಗಳನ್ನು ಕೊಟ್ಕೊಂಡು ಜನರನ್ನ ಮರಳು ಮಾಡ್ಕೊಂಡು ಓಟ್ ಹಾಕ್ಸ್ಕೊಳ್ತಾರೆ. ಆಮೇಲೆ ಅವ್ರನ್ನ ಮರ್ತೇ ಬಿಡ್ತಾರೆ, ಅದು ಬೇರೆ ವಿಚಾರ. ಬಟ್ ಅದೆಲ್ಲದಕ್ಕಿಂತಲೂ ಮೀರಿ ಒಂದು ಜೀವ ಉಳಿಸ್ಕೊಳ್ಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹೀಗಿದ್ದಾಗಲೂ ಈ ವ್ಯಾಕ್ಸಿನ್ ಅನ್ನ ನೀವು ಓಟ್ ಹಾಕಿದ್ರೆ ಕೊಡ್ತೀವಿ ಅನ್ನೋದಿದೆಯಲ್ಲ, ಇದು ಕ್ರೂರತ್ವ ಅಲ್ಲದೆ ಇನ್ನೇನು ಅಂತ. ನಿಮಗೆ ಬಿಜೆಪಿಯ ನಡೆ 1980ರಲ್ಲಿ ಅವರು ಬಿಜೆಪಿ ಪ್ರಾರಂಭ ಮಾಡಿದಾಗಿಂದ ಇಲ್ಲಿವರೆಗೂ ಅವರು ಬೈ ಎಲೆಕ್ಷನ್ ಹೇಳ್ಕೊಂಬಂದಿರೋ ಹೇಳಿಕೆಗಳು, ಪ್ರಣಾಳಿಕೆಗಳು ನೋಡ್ತಾ ಬಂದರೆ ಅವರು ಪ್ರತಿದಿನ ಒಂದು ಧರ್ಮದ ರಾಜಕೀಯ, ಇಲ್ಲಾಂದರೆ ಯಾವುದನ್ನ ತೀರ್ಥದ ರಾಜಕೀಯ,
ಇಲ್ಲ ಅಂದರೆ ಯಾವುದನ್ನ ಕುಂಕುಮದ ರಾಜಕೀಯ, ಇಲ್ಲ ಅದನ್ನು ಇಟ್ಟಿಗೆ ರಾಜಕೀಯ, ಅದೂ ಬಿಟ್ಟರೆ ಕೊನೆಗೆ ಅವ್ರಿಗೆ ಸಾವಿನ ಮೇಲೆ ರಾಜಕೀಯ. ಸಾವಿನ ರಾಜಕೀಯ ಅಂತೂ ಅದ್ಭುತವಾಗಿ ಮಾಡ್ತಾರೆ ಅವರು. ಈಗ ಉದಾಹರಣೆಗೆ ಲಾಸ್ಟ್ ಚುನಾವಣೆ, ಮೋದಿಯವರ ಚುನಾವಣೆ, 2ನೇ ಚುನಾವಣೆ ಏನು, ಪುಲ್ವಾಮಾದಲ್ಲಿ 40 ಜನ ಸತ್ರು. ಆ ಸತ್ತವ್ರ ಮನೆಗೆ ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವ್ರು ಸತ್ರು, ಅವ್ರನ್ನ 106 ಜನ ಪಾಕಿಸ್ತಾನ ಸಾಯಿಸಿದ್ವಿ ಅಂದರು. ಇವತ್ತಿನವರೆಗೂ ಮೋದಿ ಅವರು ಎಲ್ಲೂ ಹೇಳಲಿಲ್ಲ ಪಾಕಿಸ್ತಾನ ಇಬ್ಬರನ್ನ ಸಾಯಿಸಿದ್ವಿ ಅಂತೇಳಿ. ಆದರೆ ಆ 40 ಜನ ನಮ್ಮ ಹಿಂದೂಗಳು, ನಮ್ಮ ದೇಶದ ರಕ್ಷಕರು ಸತ್ರಲ್ಲ, ಅದ್ರ ಮೇಲೆ ಅವ್ರು ರಾಜಕೀಯ ಮಾಡಿ ಎಲೆಕ್ಷನ್ ಮಾಡಿದ್ರು. ನಾವು ಪಾಕಿಸ್ತಾನಕ್ಕೆ ಎದುರಿಸ್ಕೊಂಡು ನಿಮ್ಮ ಹತ್ರ ಓಟ್ ಹಾಕ್ಸ್ಕೊಂತೀವಿ. ಬಟ್ ಇನ್ನೊಂದು ಏನು ಗೊತ್ತಾ ನಿಮಗೆ, ಆಗಲೇ ದಿವಾಕರ್ ಸರ್, ಚಂದ್ರಚೂಡ್ ಸರ್ ಹೇಳ್ತಾ ಇದ್ದಂಗೆ, ಈ ದೇಶದಲ್ಲಿ ಯಾವುದು ಇಲ್ವೋ, ಯಾವುದು ತಮ್ಮ ಕೈಯಲ್ಲಿ ಇಲ್ವೋ ಅದನ್ನೆಲ್ಲ ಬಹಳ ಬುದ್ಧಿವಂತಿಕೆ ಮಾತುಗಾರಿಕೆಯಿಂದ ಆ ಮಾತುಗಳನ್ನು ಜನಗಳ ಮೇಲೆ ತಳ್ಳಿ 100 ಸುಳ್ಳು ಹೇಳಿದ್ರೆ ಸತ್ಯ ಮಾಡೋದಿದೆಯಲ್ಲ, ಅದನ್ನು ಮಾಡಿ ಜನಗಳ ಮೇಲೆ ತಳ್ತಿದ್ದಾರೆ. ನಮ್ಮ ದೇಶದಲ್ಲಿ ಆಗ್ಲೇ ಹೇಳ್ದಂಗೆ ನಿರಾಶ್ರಿತರಾದಂಥವ್ರಿಗೆ, ಸಂತ್ರಸ್ತರಾದವ್ರಿಗೆ ಊಟ ಕೊಡೋಕ್ಕಾಗಲಿಲ್ಲ, ಸೂರು ಕೊಡೋಕ್ಕಾಗಲಿಲ್ಲ. ಕರ್ನಾಟಕದಲ್ಲಿ ಸತ್ತು ಪ್ರತಿವೃಷ್ಟಿನಲ್ಲಿ ಸಾಯ್ತಾ ಇರೋ ಜನಕ್ಕೆ ಒಂದು ಸಣ್ಣ ಮನೆ ಕೊಟ್ಕೊಡೋಕ್ಕಾಗಿಲ್ಲ. ಕೇಂದ್ರ ಸರ್ಕಾರದ BJP ನಾಯಕ ಪ್ರಧಾನಮಂತ್ರಿ ತಿಂಗಳಿಗೊಂದ್ಸಲಿ ಮನ್ ಕಿ ಬಾತ್ ಅಂತ ಬರ್ತಾರೆ, ಒಂದೇ ಒಂದು ಸಣ್ಣ ವಿಚಾರ ಮಾತಾಡಲ್ಲ ಇದ್ರ ಬಗ್ಗೆ. ಸತ್ತಿರೋರಿಗೆ ಫಸ್ಟ್ ಇಲ್ಲಿರೋರಿಗೆ ಅಕ್ಕಿ ಕೊಡಿ. ಬಳ್ಳಾರಿಯಲ್ಲಿ ಸತ್ತಿದಾರಲ್ಲ ಇದರಿಂದ ಅವ್ರಿಗೆ ಫಸ್ಟ್ ಏನಾದರೂ ತರಿಸ್ಕೊಡಿ ಸ್ವಾಮಿ. 25 ಜನ MP ಗಳಿಗೆ ಗೆದ್ದಿದ್ದೀರಿ. ದೇಶದಲ್ಲಿ 62% ಒಂದೇ ಒಂದು ಲೈನ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಈ ದೇಶದಲ್ಲಿ 62% ಟ್ಯಾಕ್ಸ್ ಕಟ್ತಾ ಇದೀವಿ ಜನ. ಎಲ್ಲ ತರದ ಟ್ಯಾಕ್ಸ್ ಸೇರಿಸಿ 62% ಕಟ್ತಾ ಇದೀವಿ. ಬೇರೆ ಸಣ್ಣ ದೇಶಗಳಲ್ಲಿ ಹೆಲ್ತ್ ಮತ್ತು ಎಜುಕೇಶನ್ ಫ್ರೀ ಇದೆ. ಒಂದು ಗಾದೆ ಇದೆ ಸರ್, ಮೌನವೇ ಸಮ್ಮತಿ ಲಕ್ಷಣಂ ಅಂತ ಹೇಳಿ. ಸೊ ಎಲ್ಲ ಮಾಡ್ತಾ ಇರುವಂತ ಆರೋಪಕ್ಕೆ ತಮ್ಮ ಮೌನವೇ ಎಲ್ಲವೂ ಹೌದು ಅಂತ ಇದೆಯಾ? ಮೊದಲೆಲ್ಲ ಏನಿತ್ತು ಅಂದ್ರೆ ನಿಮಗೆ ಸರಾಯಿ ಕೊಡ್ತೀನಿ, 500 ರೂಪಾಯಿ ಕಾಸು ಕೊಡ್ತೀನಿ, ಓಟ್ ಹಾಕಿ ಅನ್ನೋ ಪರಿಸ್ಥಿತಿ ಇತ್ತು. ಈಗ ಜೀವಕ್ಕೆ ನಿಮಗೆ ಔಷಧಿ ಕೊಡ್ತೀನಿ, ನೀವು ಕೊಟ್ರೆ ಓಟ್ ಹಾಕಿದ್ರೆ ನಮ್ಮನ್ನ ಸರ್ಕಾರ ತಂದ್ರೆ ನಾವು ಕೊಡ್ತೀವಿ, ಇಲ್ಲ ಕೊಡಲ್ಲ ಅನ್ನೋ ಪರಿಸ್ಥಿತಿ ತಂದಿದ್ದೀರಿ ಅಂದ್ರೆ ಈ ದೇಶನ ನೀವು ಎಲ್ಲಿ ತಗೊಂಡೋಗಿ ನಿಲ್ಲಿಸ್ಬೇಕೋ ನಮ್ಗಂತೂ ಗೊತ್ತಾಗ್ತಿಲ್ಲ ನಿಮ್ಮನ್ನ. ಸೋಮಶೇಖರ್ ರೆಡ್ಡಿ ಅವರು. ಎಸ್ ಸರ್ ಕೇಳಿಸ್ಕೊಂಡ್ರೆ ಎಲ್ಲವನ್ನ? ಹಲೋ, ಕೇಳಿಸ್ಕೊಂಡ್ರೆ ಸರ್? ಇವರು ಆಕ್ಟ್ ಆಫ್ ಗಾಡ್ ಅಂದ್ಬಿಟ್ರೆ ಕಷ್ಟ. ಪಾಪ ಅವರು ಮಾತಾಡ್ತಾರೆ ಸರ್, ಅವರು ದೇಶನ ಅಲ್ಲ ಸರ್, ಅವರು ಸೈನಿಕರ ಮೇಲೆ ರಾಜಕೀಯ ಮಾಡ್ತಾರೆ, ಇದು ಮಾಡಿ ಅಂತ ಹೇಳ್ತಾರೆ. ರಾಜಕೀಯ ಮಾಡೋರು ಅಲ್ಲ, ಇವರು ಒಂದು ಫ್ಯಾಮಿಲಿ ಫೋಟೋ ಇಟ್ಕೊಂಡು ಅದ್ರ ಮೇಲೆ ರಾಜಕೀಯ ಮಾಡೋರು. ನರೇಂದ್ರ ಮೋದಿ ಒಂದು ಬಡ ಕುಟುಂಬದಿಂದ, ಸೋಮಶೇಖರ್ ರೆಡ್ಡಿ ಅವರೇ, ನೀವು ಬಳ್ಳಾರಿನಲ್ಲಿ ಏನ್ ಫ್ಯಾಮಿಲಿ ರಾಜಕಾರಣ ಮಾಡ್ತಿಲ್ವೋ? ದೇಶದಲ್ಲಿ ಒಂದ್ ಸಣ್ಣ ಬಳ್ಳಾರಿನಲ್ಲೇ ನಿಮ್ ಕುಟುಂಬದಿಂದ 6 ಜನ ಇದೀರಲ್ರಿ. ಅಲ್ಲ, ಬಳ್ಳಾರಿ ಒಂದೇ ಜಿಲ್ಲೆಯಲ್ಲಿ ನಿಮ್ ಕುಟುಂಬದಲ್ಲಿ 6 ಜನ ಇದೀರಿ. ಮಾವ, ಅಳಿಯ, ಅಕ್ಕ, ತಮ್ಮ, ಅಣ್ಣ ಎಲ್ಲ. ನೆಕ್ಸ್ಟ್ ಜನರೇಷನ್ ಇದೆ. ಇನ್ನೊಂದು ಜನರೇಷನ್ ಕಾಯ್ತಿದ್ದೀರಿ. ನಿಮ್ಗೆ ಯಾವ ನೈತಿಕತೆ ಇದೆ ಇನ್ನೊಬ್ಬರದ ಕುಟುಂಬದ ರಾಜಕಾರಣದ ಬಗ್ಗೆ ಮಾತಾಡಕ್ಕೆ? ಬಂದು ನೋಡಿ, ಯಡಿಯೂರಪ್ಪ ಅವ್ರ ಮಗ ಇಲ್ವಾ? ನಾನು ಬಳ್ಳಾರಿ ಸಿಟಿಯಲ್ಲಿ ಇದ್ದೀನಿ, ನಮ್ಮ ಕನಕ ರೆಡ್ಡಿ ಅವರು ಅಲ್ಲಿದ್ದಾರೆ ಅಷ್ಟೇ ಬಿಟ್ರೆ. ಯಡಿಯೂರಪ್ಪನವ್ರ ಮೊಮ್ಮಗ ಮೊನ್ನೆ ತಾನೇ RTGS ಅಲ್ಲಿ ದುಡ್ಡು ತಗೊಂಡು ರಾಜಕಾರಣ ಮಾಡ್ತಿಲ್ವಾ? ಕುಟುಂಬದ ರಾಜಕಾರಣದ ಬಗ್ಗೆ ನೀವು ಸೋಮಶೇಖರ್ ರೆಡ್ಡಿ ಅವರ ದಯವಿಟ್ಟು ಫ್ಯಾಮಿಲಿನಲ್ಲೇ ಇದ್ದಾರೆ. ನಾನು ಹೇಳೋದೇನಂತಂದ್ರೆ, ಅಲ್ಲ, ಒಂದು ಬಿಜೆಪಿ 2ನೇ ಸಾರಿ ಅಧಿಕಾರಕ್ಕೆ ಬರ್ಲಿಕ್ಕೆ ಕಾರಣ ಏನಂತೇಳಿ ತಿಳ್ಕೊಳ್ಳಿ ಸ್ವಲ್ಪ. ಸಾವಿನ ಮೇಲೆ ಬಡವರ ಬಗ್ಗೆ ಕಾಳಜಿ ಇರುವಂತ ನಮ್ಮ ಪ್ರಧಾನಮಂತ್ರಿ ಮಾಡಿದಂತ ಒಳ್ಳೆ ಕೆಲಸಗಳು ಸಾವಿನ ಮೇಲೆ ಅಲ್ಲ, ಸಾವಿನ ಮೇಲೆ ನಮ್ಮ ಸೈನಿಕರನ್ನ ಸಾಯ್ತಾ ಇದ್ರೆ ನಾವು ಹೋಗ್ಲಿ. ಕೇಂದ್ರದ ರೈಲ್ವೆ ಮಂತ್ರಿ ಸತ್ರು ಕರ್ನಾಟಕದವರು. ವ್ಯಾಕ್ಸಿನ್ ಬಂದಿದೆ ಅಂತ ಗೊತ್ತಿದೆಯಾ ನಿಮ್ಗಾದ್ರೂ? ಅಲ್ಲ, ನಿಮ್ಗಾದ್ರೂ ಗೊತ್ತಿದೆಯಾ ಬಂದಿದೆ ಅಂತ ವ್ಯಾಕ್ಸಿನ್? ಫಸ್ಟ್ ವ್ಯಾಕ್ಸಿನ್ ವ್ಯಾಕ್ಸಿನ್ ಬಂದೇ ಬರುತ್ತೆ. ಒಂದೇ ನಿಮಿಷ ಹೋಲ್ಡ್ ಆನ್, ಒಂದು ವಿರಾಮ ತಗೊಳ್ತಾ ಇದ್ದೀನಿ. ಒಂದು ವಿರಾಮ ತಗೊಳ್ತಾ ಇದ್ದೀನಿ. ಕೂಸ್ ಹುಟ್ಟೋಕೆ ಒಂದ್ ನಿಮಿಷ ಸರ್. ಕೂಸ್ ಹುಟ್ಟೋಕ್ಕಿಂತ ಮುಂಚೆ ಕುಲಾವಿ ಹೋಲಿಸಿದ್ರು ಅಂತ ಹೇಳ್ತಾರೆ. ಇನ್ನು ಯಾವ ಮಗು ಅಂತಾನೆ ಗೊತ್ತಿರಲ್ಲ, ಆದ್ರೆ ಹೆಸರು ಮಾತ್ರ ಆಗ್ಲೇ ಹುಡುಕಿಟ್ಬಿಟ್ಟಿರ್ತಾರೆ. ಹಂಗಾಗಿದೆ ಪರಿಸ್ಥಿತಿ. ಇನ್ನು ವ್ಯಾಕ್ಸಿನ್ ಎಲ್ಲಿದೆ, ಯಾವಾಗ ಬರುತ್ತೆ, ಡಿಸೆಂಬರೋ, ಜನವರಿನೋ, ಫೆಬ್ರವರಿನೋ, ಮಾರ್ಚೋ ಗೊತ್ತಿಲ್ಲ. ಆದ್ರೆ ಜನರಿಗೆ ಮಾತ್ರ ಆಶ್ವಾಸನೆಯನ್ನ ಕೊಡ್ತಾ ಇರೋದೇನು, ನೀವು ಓಟ್ ಹಾಕಿ ನಿಮಗೆ ಫ್ರೀ ಆಗಿ ಕೊಡ್ತೀವಿ ಅಂತ. ವಾರ್ ರೂಮ್ಗೆ ಮತ್ತೆ ಸ್ವಾಗತ. ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ, ರಾಘವೇಂದ್ರ ಅವರು, ಬಿಜೆಪಿಯ ಸಹ ವಕ್ತಾರರು. ನಮಸ್ಕಾರ ರಾಘವೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಕರ್ನಾಟಕಕ್ಕೆ ಏನು ಫ್ರೀ ಆಗಿ ಲಸಿಕೆ ಕೊಡಲ್ಲ ನೀವು? ಹಂಗಿದ್ರೆ ಇಡೀ ದೇಶಕ್ಕೆ ಕೊಡ್ತೀವಲ್ವಾ? ಎಲ್ಲಿ ಬಿಹಾರಕ್ಕೆ ಮಾತ್ರ ಹೇಳ್ಬಿಟ್ಟಿದ್ರೆ, ಬಿಹಾರದಲ್ಲಿ ಮಾತ್ರ ಗೆಲ್ಸಿದ್ರೆ ನಮಗೆ ಫ್ರೀ ಆಗಿ ಅಂತ. ಈಗ ಅದನ್ನ ಪ್ರಧಾನಮಂತ್ರಿಗಳು ಈ ಹಿಂದೆನೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಡೀ ದೇಶಕ್ಕೆ ಫ್ರೀ ಆಗಿ ಲಸಿಕೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಹಿಂದೆನೆ ಹೇಳ್ಬಿಟ್ಟಿದ್ದಾರೆ. ಅದ್ರಲ್ಲಿ ಬೇರೆ ಇದೇ ಇಲ್ಲ.
ಈಗ ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಅವರವರ ಮೂಗಿನ ನೇರಕ್ಕೆ ಅವರವರ ಪರ್ಸೆಪ್ಷನ್ಗೆ ಅವರವರ ಇಂಟರ್ಪ್ರಿಟೇಷನ್ ತಕ್ಕಂಗೆ ಸರಿನಾ ಇದು? ತಗೊಂಡ್ಬಿಟ್ರೆ ಸರಿನಾ ಇದು? ಅದನ್ನ ಏನು ಮಾಡ್ಲಿಕ್ಕೆ ಅಲ್ಲ, ಆಗೋದಿಲ್ಲ. ಸರಿನಾ ಇದು? ಈ ರೀತಿ ಪ್ರತಿಯೊಂದನ್ನು ತಪ್ಪಾಗಿ ತಿಳ್ಕೊಳ್ಳಿಕ್ಕೆ ಅಂತಲೇ ಜನ ಇರುವಾಗ ನಾವೇನು ಮಾಡ್ಲಿಕ್ಕೆ ಆದ್ರೆ ಇಡೀ ಭಾರತಕ್ಕೆ ಇಡೀ ಇಷ್ಟೊತ್ತು ನೀವು ಏನೇನ್ ಪ್ರಣಾಳಿಕೆ ಬರ್ದವನು ಇಡೀ ದೇಶಕ್ಕೆ ಲಸಿಕೆಯನ್ನು ಕೊಡ್ತಕ್ಕಂಥದ್ದು ಸತ್ಯ. ನೋಡಿ, ಸೆಂಟೆನ್ಸ್ ಸಾಹೇಬರು ಅಡ್ವೊಕೇಟ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ ಯಾವ ಯಾವ ಪದಗಳನ್ನ ಯಾವ ಯಾವ ಸೆಂಟೆನ್ಸ್ ಗಳನ್ನ ವಾಕ್ಯಗಳನ್ನ ಯಾವ ಯಾವ ರೀತಿ ಇಂಟರ್ಪ್ರಿಟೇಷನ್ ಮಾಡಬಹುದು ಅಂತಕ್ಕಂಥದ್ದು ನಮ್ಮೆಲ್ಲರಿಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಯಾವ ರೀತಿ ಬೇಕಾದ್ರೂ ಯಾವುದೇ ಪದವನ್ನಾಗಲಿ ಯಾವುದೇ ವಾಕ್ಯವನ್ನಾಗಲಿ ಅವರವರ ಮೂಗಿಗೆ ಸರ್ ಒಂದು ನಿಮಿಷ ಇವತ್ತಿನ ದಿವಸ ಒಂದು ನಿಮಿಷ ಈ ದೇಶದ ಹಣಕಾಸು ಮಂತ್ರಿ ಕೇವಲ ರಾಜಕೀಯದಲ್ಲಿ ಒಂದು ಚುನಾವಣಾ ಪ್ರಣಾಳಿಕೆ ಬಿಡುಗಡೆಗಾಗಿ ಪಾಟ್ನಾಕ್ಕೆ ಹೋಗ್ತಾರೆ. ನಿನ್ನೆ ಪಾಟ್ನಾದಲ್ಲಿ ದೇಶದ ಫೈನಾನ್ಸ್ ಮಿನಿಸ್ಟರ್ ಪ್ರಣಾಳಿಕೆಯನ್ನು ಬಿಟ್ಟಾಗ ಅದಕ್ಕೊಂದು ಕ್ರೆಡಿಬಿಲಿಟಿ ಬರ್ತದೆ ಅಂತ. ಮೊದಲನೇ ಪ್ರಶ್ನೆ ಏನು ಅಂದರೆ, ಈ ದೇಶದಲ್ಲಿ ವೈಜ್ಞಾನಿಕವಾಗಿ ನಾವು ನ್ಯಾಚುರಲ್ ಸೈನ್ಸಲ್ಲಿ ವಿಫಲರಾಗಿದ್ದೇವೆ, ಪ್ರಣಾಳಿಕೆಯನ್ನು ಇದು ವ್ಯಾಕ್ಸಿನನ್ನು ಕಂಡುಹಿಡಿಯಲಿಕ್ಕೆ ಯಾವ ಪ್ರೋಗ್ರೆಸ್ಸನ್ನು ಮಾಡಿಲ್ಲ ಅಂತಕ್ಕಂಥದ್ದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನವರು ಹೇಳ್ತಾನೆ ಇದ್ದಾರೆ. ಪ್ರಪಂಚದಲ್ಲಿ ಇವನು ಆಕ್ಸ್ಫರ್ಡ್ನಲ್ಲಿ ಕೂಡ ಸಕ್ಸಸ್ ಆಗಿಲ್ಲ ಅಂತ. ಈಗ ಬಾರದ ಪ್ರಣಾಳಿಕೆಯನ್ನು ಬಾರದ ವ್ಯಾಕ್ಸಿನ್ ಅನ್ನು ತಗೊಂಡು ಜನರಿಗೆ ಮೋಸ ಮಾಡೋದು, ಸುಳ್ಳು ಹೇಳೋದಿದೆಯಲ್ಲ, ಇದು ಬೇರೆ ವಿಚಾರ. ನೀವು ಅಕ್ಕಿ ಕೊಡೋದು, ಜೋಳ ಕೊಡೋದು, ದೇವಸ್ಥಾನ ಕಟ್ಸೋದು, ಹೊಟ್ಟೆಪಾಡಿಗೆ ರಾಜಕೀಯ ಮಾಡ್ಕೊಳ್ಳೋದು, ಸಂತೆಯಲ್ಲಿ ಹಲ್ಪುಡಿ ಮಾರೋರ ಥರ ಭಾಷಣ ಮಾಡೋದು, ಅದ್ರ ಬಗ್ಗೆ ನಾವೇನು ಹೇಳಲ್ಲ. ಲಕ್ಷಾಂತರ ಜನರ ಜೀವ ಮತ್ತು ಜೀವದ ಮೇಲೆ ಜೊತೆ ಆಟ ಆಡ್ತಾರೆ. ನಿಮ್ಮ ಮಂತ್ರಿಗಳೇ ತಗೋಬಿಟ್ರು, ಸುರೇಶ್ ಅಂಗಡಿ. ಹೀಗಿರ್ಬೇಕಾದ್ರೆ ಜನರ ಜೀವ ಮತ್ತು ನಂಬಿಕೆಯ ಮೇಲೆ ಆಟ ಆಡ್ತಕ್ಕಂಥ ಈ ದ್ರೋಹ ಇದೆಯಲ್ಲ, ಇದು ಹಿಟ್ಲರ್ ಎರಡನೇ ಪ್ರಪಂಚ ಯುದ್ಧ ಮಾಡಿದ ಅದನ್ನೇ ಮಾಡ್ತಾ ಇಲ್ಲ. ಖಂಡಿತ ಇಲ್ಲ. ಯಾಕೆ ಅಂತ ನೋಡಿ, ಬಡ ಜನರ ಜೀವಗಳ ಜೊತೆ ನೀವು 75 ವರ್ಷಗಳಿಂದ ಹೇಗೆ ಆಟ ಆಡಿದ್ದೀರಾ ಅಂತಕ್ಕಂಥದ್ದನ್ನ ಇಡೀ ದೇಶ ನೋಡಿದೆ. ನಾವು ಮಾತ್ರ ಅಲ್ಲ, ಇವತ್ತು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಮಾತ್ರ ಅಲ್ಲ, ಅವ್ರ ಮುಗಿಗೆ ತುಪ್ಪ ಸುರಿದು ಬಿಟ್ಟು ಮಾಡ್ಕೊಂಡು ಇವತ್ತು ಯಾವ ರೀತಿಯಾಗಿ ಮಾಡ್ತಾ ಇದೆ. ಆದ್ರೆ ನಮ್ಮ ಪಕ್ಷ, ನಮ್ಮ ಸರ್ಕಾರ ಆ ರೀತಿಯಾಗಿ ಮಾಡಿಲ್ಲ. ಇವತ್ತಿನ ದಿವಸ ನೀವು ಏನು ಎತ್ತಿದ್ದೀರಾ? ರಾಘವೇಂದ್ರ ಅವರೇ, ಫ್ರೀ ಆಗಿ ಕೊಡ್ತೀನಿ ಅಂತಂದ್ರಲ್ಲ ಸರ್, ನಿಮ್ಮ ಪಕ್ಷದ ವತಿಯಿಂದ ಕೊಟ್ರ ಅಥವಾ ನಾಯಕರ ತಮ್ಮ ಜೇಬಿನಿಂದ ಅವ್ರ ಅಕೌಂಟ್ ನಿಂದ ಕೊಟ್ರ? ಇವಾಗ ಯಾವುದೇ ಪಕ್ಷಗಳು ಆಯ್ತಲ್ವಾ? ನಾನು ಹೇಳ್ತಾ ಇರೋದು, ಈ ಅಕ್ಕಿ, ಈ ಮನೆ ಕಟ್ಟಿಸ್ಕೊಡ್ತೀನಿ, ಬಾಳ್ ಬಂಗಾರ ಮಾಡ್ತೀನಿ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ. ಅದು ಎಲ್ಲಾ ರಾಜಕೀಯ ಪಕ್ಷಗಳು ಮಾನ ಮರ್ಯಾದೆ ಬಿಟ್ಟೆ ಜನರ ಮುಂದೆ ನಾವು ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬೇರೆ ವಿಚಾರ. ನಾನು ಹೇಳ್ತಾ ಇರೋದು, ಒಂದ್ ಸೆಕೆಂಡ್ ಸರ್ ಪ್ಲೀಸ್. ಇಡೀ ದೇಶ, ಇಡೀ ಪ್ರಪಂಚ ಈ ಕೊರೋನಾ ರೋಗದಿಂದ ನರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಅನಿವಾರ್ಯತೆಯನ್ನ ನೀವು ಲಾಭವಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರಲ್ಲ, ಇದು ಸರಿನಾ ಅನ್ನೋದು ನನ್ನ ವಾದ. ಖಂಡಿತ ಇಲ್ಲ ಅಂತ ಮೊದಲೇ ಒಂದು ಮಾತು ಹೇಳಿದ್ರಿ. ಯಾರಾದ್ರೂ ಅವ್ರ ಪಕ್ಷದಿಂದ ಅಥವಾ ಜೋಬಿನಿಂದ ಏನಾದ್ರು ಕೊಡ್ತಾರ ಅಂತ? ಈ ಅಕ್ಕಿ ಕೊಡೋದಿರ್ಬೋದು, ಮನೆ ಕೊಡೋದಿರ್ಬೋದು, ಇನ್ನೊಂದು ಅವ್ರು ಹೇಳಿದ್ರ, ನಮ್ಮ ದಿವಾಕರ್ ಸರ್ ಹೇಳಿದಾಗೆ ಯಾವುದನ್ನು ಕೊಡೋದು ಯಾರು ಜೋಬಿಂದ ಕೊಡೋದಿಲ್ಲ, ಯಾವುದೇ ಪಕ್ಷವು ತನ್ನ ಜೋಬಿನಿಂದ ಕೊಡೋದಿಲ್ಲ, ಯಾವುದೇ ವ್ಯಕ್ತಿಯು ಯಾರು ಅನೌನ್ಸ್ ಮಾಡ್ತಾರೆ ಪ್ರಣಾಳಿಕೆ ಅವರು ಕೊಡೋದಿಲ್ಲ. ಸೋಮಶೇಖರ್ ರೆಡ್ಡಿ ಅವರೇ, ಅದನ್ನೆಲ್ಲ ಬಹಳ ಮಾಡಿದ್ದಾರೆ ಬಿಡಿ. ನಿಮ್ಮ ಪಕ್ಷದ ಸೋಮಶೇಖರ್ ರೆಡ್ಡಿ ಅವರು ಏನೋ ಹೇಳಕ್ ಬಯಸ್ತಾ ಇದ್ದಾರೆ. ಸೋಮಶೇಖರ್ ರೆಡ್ಡಿ ಅವರು ಏನೋ ಹೇಳಕ್ ಬಯಸ್ತಾ ಇದ್ದಾರೆ. ಪ್ಲೀಸ್ ಸರ್, ಮಾಸ್ಕ್ ತೆಗಿಯೋಣ. ನೀನು ರೆಡ್ಡಿ ಅಣ್ಣ ಮಾಸ್ಕ್ ತೆಗೆದು ಮಾತಾಡು ಸರ್. ಈ ದೇಶದ ಪರಿಸ್ಥಿತಿ ಹೀಗಿರೋದಕ್ಕೆ ಕಾರಣನೇ ಅವರು. ಅದನ್ನ ಅವರು ಹೆಗ್ಗಳಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಹೈದರಾಬಾದ್ ಅಲ್ಲಿ ಒಂದು ಕೋವ್ಯಾಕ್ಸಿನ್ ಅದು ರೆಡಿ ಆಗ್ತಾ ಇದೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅದು ರೆಡಿ ಆಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ ಹೇಳ್ತಾ ಇರೋದೇನು ಅಂತಂದ್ರೆ, ಅದು ಎಲ್ಲೇ ತಯಾರಾಗ್ಲಿ ಅದನ್ನು ನಾವು ಕರ್ನಾಟಕ, ಇಡೀ ಭಾರತ ದೇಶದ ಸರ್ಕಾರದ ವತಿಯಿಂದ ಪರ್ಚೇಸ್ ಮಾಡಿ ಎಲ್ಲಾ ಜನರಿಗೆ, ನಮ್ಮ ದೇಶದಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ
ಫ್ರೀ ಈ ಮಾತು ಬರಬೇಕಾಗಿತ್ತು ತಾನೇ ಸೋಮಶೇಖರ್ ರೆಡ್ಡಿ ಅವರೇ, ಈ ಮಾತು ಬರಬೇಕಾಗಿತ್ತು ತಾನೇ. ಮೊನ್ನೆನೇ ಹೇಳಿದ್ದಾರೆ, ಮೊನ್ನೆನೇ ಪ್ರಧಾನಮಂತ್ರಿ ಹೇಳಿದ್ದಾರೆ. ಒಬ್ಬ ದೇಶದ ಫೈನಾನ್ಸ್ ಮಿನಿಸ್ಟರ್, ಒಬ್ಬ ದೇಶದ ಫೈನಾನ್ಸ್ ಮಿನಿಸ್ಟರ್ ಒಂದು ರಾಜ್ಯದಲ್ಲಿ ನಿಂತ್ಕೊಂಡು ಬಡವರ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ಇರುವಂತ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ. ನಿಮ್ಮ ಅಂಗಡಿ ವ್ಯಾಪಾರ ಅದಕ್ಕೆ ಕಾರಣನೇ ಕಾಂಗ್ರೆಸ್ ಅವರು. ಹಂಗಾಗಿ ನಮ್ಮ ದೇಶ ಇವತ್ತು ಎಲ್ಲೋ ಇರಬೇಕಾಗಿತ್ತು. ದೇಶ ಹೀಗಿರೋದಂತಂದ್ರೆ ಕಾರಣ ನೀವೇ. ರೆಡ್ಡಿ ಸರ್ ಒಂದೇ ನಿಮಿಷ, ನಿಮಗೆ ಒಂದೇ ನಿಮಿಷ ರಿಜೆಕ್ಟ್ ಮಾಡಿದಾರೆ ಸರ್, ಯಾಕೆ ಸುಮ್ಮನೆ ಮಾತಾಡ್ತೀರಿ? ರೆಡ್ಡಿ ಸರ್ ಒಂದೇ ಒಂದು ಜನ ನಿಮ್ಮನ್ನ ವ್ಯಾಪಾರ ಮಾಡ್ಕೊಳ್ಳಿ, ಅವರು ಇದು ಮತ್ತೆ ಮಾತಾಡ್ತೀರಿ. ಕೇಳಿಸ್ತಾ ಇದೆ ಒಂದು ಸೋಮಶೇಖರ್ ರೆಡ್ಡಿ ಅವರೇ, ನಾನು ಕೇಳಕ್ ಬಯಸೋದು ಒಂದೇ. ಈಗ ಇಲ್ಲದೆ ಇರೋ ಒಂದು ವಸ್ತುನ ಇನ್ಯಾವಾಗ ನಿಮ್ ಹೆಲ್ತ್ ಮಿನಿಸ್ಟರ್ ಹೇಳ್ತಾರೆ ಜುಲೈಗೆ ಬರಬಹುದು ಅಂತ ಹೇಳ್ತಾರೆ. ಇಲ್ಲದೆ ಇರೋ ಒಂದು ವಸ್ತುನ ಇವತ್ತೇ ಕೊಡ್ತೀವಿ, ನೀವು ಓಟ್ ಹಾಕಿದ್ರೆ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡುವಂತ ದೊಡ್ಡ ನಾಯಕರು ನೀವು. ದೇಶದ ಮನ್ ಕಿ ಬಾತ್ ಅಲ್ಲಿ ಪ್ರತಿ ತಿಂಗಳು ಬರ್ತಿದ್ದಾರೆ. ಇವತ್ತು ಸಾಯ್ತಾ ಇರೋ ಕೋವಿಡ್ ಇಂದ ಸಾಯ್ತಾ ಆಶೋತ್ತರಗಳನ್ನ ನಿಮ್ಮ ಪಕ್ಷ ಕೊಟ್ಟಿದೆ. ಏನೇನೆಲ್ಲ ಏನು ಕೈನಲ್ಲಿ ಬಿಡುಗಡೆ ಮಾಡಿ ಮಾಡಿದ್ರೆ ನಾನೇನು ಕಂಪ್ಲೀಟ್ ಮಾಡಿದ್ರೆ ನೀವೇನು ಆನ್ಸರ್ ಮಾಡಬೇಕು. ರಾಘವೇಂದ್ರ ಅವರೇ ಒಂದು ನಿಮಿಷ ಪ್ಲೀಸ್. ಪ್ರಣಾಳಿಕೆಗಳು ಬಿಡುಗಡೆ ಮಾಡಿದಾಗ ಎಷ್ಟೆಲ್ಲ ಹಾಳು ಮಾಡಿದ್ದಾರೆ. ಇಲ್ಲದೆ ಇರತಕ್ಕಂಥದ್ದೆಲ್ಲ ನೀವು ಮಾಡ್ತೀರಾ, ಅವ್ರು ಮಾಡಿದ್ದಾರೆ, ನೀವು ಮಾಡ್ತೀರಾ, ವ್ಯತ್ಯಾಸ ಏನಿಲ್ಲ. ವ್ಯತ್ಯಾಸ ಇದೆ. ಇವನ್ ತರ ಎಲ್ಲೋ ಹಂಗೆ ಈಗ ಸೋಮಶೇಖರ್ ರೆಡ್ಡಿ ಅವರು ಒಬ್ಬರೇ ಇದ್ರು, ಈಗ ರಾಘವೇಂದ್ರ ಅವ್ರು ಬೇಡ ಆಡ್ ಆಗಿ ನಾವು ಮಾತಾಡಕ್ಕೆ ಬಿಡಲ್ಲ ಅಂತಂದ್ರೆ ಏನು ಮಾಡಕ್ಕಾಗ್ತಿಲ್ಲ. ಕಂಪ್ಲೀಟ್ ಮಾಡಿಲ್ಲ, ಕಂಪ್ಲೀಟ್ ಮಾಡ್ತೀನಿ, ಕಂಪ್ಲೀಟ್ ಮಾಡಕ್ ಬಿಡಿ ದಯವಿಟ್ಟು. ಬಂದೇ ಬರುತ್ತೆ. ಸೋಮಶೇಖರ್ ರೆಡ್ಡಿ ಅವರೇ ಒಂದೇ ನಿಮಿಷ. ಈಗ ನಾನು ಹೇಳಕ್ ಕೊಟ್ಟಿದ್ದೇನು ಅಂತಂದ್ರೆ, ಪ್ರತಿ ಈ ಕೋವಿಡ್ ಬಂದು ಮಾರ್ಚ್ ಫೆಬ್ರವರಿಲಿ ಬಂತು. ಫೆಬ್ರವರಿಯಿಂದ ಇಲ್ಲಿವರೆಗೂ ಮಾನ್ಯ ಪ್ರಧಾನಮಂತ್ರಿಗಳು ಪ್ರತಿ ತಿಂಗಳು ಬರ್ತಾರೆ ಮನ್ ಕಿ ಬಾತ್ ಅಲ್ಲಿ. ಎಲ್ಲೂ ಕೂಡ ಈ ದೇಶದಲ್ಲಿ ಒಂದು ದಿವಸನೂ ಕೂಡ ಕೋವಿಡ್ ಲಸಿಕೆ ಇಂಥ ದಿವಸ ಬರುತ್ತೆ, ಇಂಥ ದಿವಸ ನಾವು ದೇಶದಲ್ಲಿ ಇಂಥ ದಿವಸ ಎಲ್ಲ ಕೊಡ್ತೀವಿ ಒಂದು ಹೇಳಿಲ್ಲ ಅಲ್ವಾ? ಒಂದ್ ನಿಮಿಷ ಹೇಳಿಲ್ಲ. ಇವತ್ತು ಫೈನಾನ್ಸ್ ಮಿನಿಸ್ಟ್ರು ಹೋಗಲ್ ಪ್ರಣಾಳಿಕೆ ಬಿಡುಗಡೆ ಮಾಡಿ ಒಂದು ಸ್ಟೇಟ್ ಅಲ್ಲಿ ಈ ಹೇಳಿಕೆ ಅವ್ರ ಕೈಯಿಂದ ಕೊಡಿಸೋ ಅವಶ್ಯಕತೆ ಏನಿತ್ತು? ಎರಡನೇದೇನು ಅಂದ್ರೆ ಒಂದ್ ನಿಮಿಷ ಎರಡನೇದೇನು ಅಂದ್ರೆ ನಾನ್ ಕೇಳೋದು ಒಂದೇ ಒಂದು, ಇವತ್ತು ಕೋವಿಡ್ ಇಂದ ಸಾಯ್ತಾ ಇರೋರಿಗೆ ಜೀವ ಕೊಡ್ರಪ್ಪ, ಇವತ್ತೇನಾದ್ರೂ ಟ್ರೀಟ್ಮೆಂಟ್ ಕೊಡಿ. ಇವತ್ತು ನಿಮ್ಮ ಹಾಸ್ಪಿಟಲ್ಗಳಲ್ಲಿ ಇನ್ನೂ ಬಹಳ ಜನ ಸಾಯ್ತಾನೆ ಇದ್ದಾರೆ, ಅವ್ರಿಗೆ ಅವಕಾಶ ಮಾಡಿ. ಸಾಯೋ ವ್ಯಕ್ತಿಗಳನ್ನ ಬದುಕಿಸಿ. ಎಸ್ ಚಕ್ರವರ್ತಿ ಚಂದ್ರಚೂಡ್ ಅವರೇ, ಎಸ್ ಪ್ಲೀಸ್. ಒಂದು ನಿಮಿಷ ಬಿಜೆಪಿ ವಕ್ತಾರರು ಮತ್ತು ಇಲ್ಲಿರೋ ಹಿರಿಯರೆಲ್ಲ ಮೌನವಾಗಿ ಕೂತ್ರೆ ನಾನೊಂದು ಸೀರಿಯಸ್ ಗಮನಕ್ಕೆ ಸೋಮಶೇಖರ್ ರೆಡ್ಡಿ ಅವರು ಇಲ್ಲ. ಸೋಮಶೇಖರ್ ರೆಡ್ಡಿ ಇಲ್ಲ ಸದ್ಯಕ್ಕಿಲ್ಲ, ಅವರು ಇಲ್ದಿರೋದ್ರಿಂದ ನಮ್ಮ ರಾಘವೇಂದ್ರ ಅವ್ರನ್ನೇ ಸರ್ನ ಕೇಳೋಣ. ಸರ್, ಮೊದಲು ನಿರ್ಮಲಾ ಸೀತಾರಾಮನ್ ಅವರು ಕೊಡಗಿಗೆ ಬಂದರು. ಮಿನಿಟ್ ಟು ಮಿನಿಟ್ ಒಂದು ಪ್ರೋಗ್ರಾಮ್ ಆಯಿತು. ನಾನು ಅವತ್ತಿದ್ದೆ. ನಾವು ಕೊಟ್ಟಂಥ ಒಂದು ಅರ್ಜಿಗೆ ಒಂದು ಮನವಿ ಏನು ಮಾಡಿದ್ರು ಅಂದರೆ, ಅವರು ಉತ್ತರ ಏನು ಕೊಟ್ಟಿದ್ರು ಅಂದರೆ, ಮುಂದೆ ಮಳೆಗಾಲಕ್ಕೆ ಅಂದರೆ ಮುಂದಿನ ಮಳೆಗಾಲಕ್ಕೆ ಈ ಭೂಕುಸಿತ ಆಗುವ ಮುನ್ನ ಕೇಂದ್ರ ಸರ್ಕಾರದಿಂದ ಒಂದಿಷ್ಟು ಹಣದ ಪ್ರೋಗ್ರಾಮ್ ಕೊಟ್ಟಿದ್ರು, ಮಾಡಿ ಮುಗಿಸ್ತೀವಿ ಅಂದರು. ಸರ್, ಈವರೆಗೂ ಅವರು ಉತ್ತರ ಕೊಟ್ಟಿಲ್ಲ. ಅವರ MP ಇಂದ ಹಿಡಿದು ಎಲ್ಲರನ್ನೂ ಕೇಳ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ನೆರೆ ವಿಚಾರದಲ್ಲಿ ಎಲ್ಲರನ್ನೂ ಕೇಳ್ತಾ ಇದ್ದೀವಿ. BJP ಅವರು ಇಲ್ಲೇ ಕೂತಿದ್ದಾರೆ, ನಾನು ಅಧಿಕೃತ ಮನುಷ್ಯ ಕೂತಿದ್ದೀನಿ, ಕೆಲಸ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟು ಸರ್ವೆ ಕೊಟ್ಟು ಮಾಡಲಿಲ್ಲ. ಎರಡನೇದು, ಈ ಕೊರೋನಾ ಸಿಸ್ಟಮ್ ಅಂತ ಬಂದಾಗ ಇದೇ ನಿರ್ಮಲಾ ಸೀತಾರಾಮನ್ ಅವರು ಆಕ್ಟ್ ಆಫ್ ಗಾಡ್ ಅಂತ ಇದನ್ನು ಕರೆದ್ರು. ಒಬ್ಬ ಅಷ್ಟು ದೊಡ್ಡ ಪ್ರಮುಖ ಸ್ಥಾನದಲ್ಲಿ ಕೂತಿರೋರು ಕೈ ಚೆಲ್ಲಿಬಿಟ್ಟು ಇಡೀ ಒಂದು ಕೇಂದ್ರ ಸರ್ಕಾರ ಇದು ಆಕ್ಟ್ ಆಫ್ ಗಾಡ್ ಅಂತ ಕರೆದ್ರು. ನಾವು ಅದನ್ನ ನಂಬೇಕಾ? ಈ ವ್ಯಾಕ್ಸಿನ್ನ ಬಿಹಾರ್ ಚುನಾವಣೆಯಲ್ಲಿ ಹೋಗಿ ಓಟ್ ಕೊಟ್ಟರೆ ಅವರು ರಾಘವೇಂದ್ರ ಅವರು ಇನ್ನೂ ಪ್ರಣಾಳಿಕೆಯನ್ನು ಓದಿದಾಗ ಕಾಣಲ್ಲ, ಆ ವರ್ಡ್ ಲೈನ್ನ ಓದಿದಾಗ ಕಾಣಲ್ಲ. ಲೈನಲ್ಲಿ ಇದೆ, ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ನೀವು ಮತ ಕೊಡಿ ನಾವು ವ್ಯಾಕ್ಸಿನ್ ಕೊಡ್ತೀವಿ ಅಂತಾನೆ ಇದೆ. ಕಾಂಗ್ರೆಸ್ಗೆ ಮತ, ದೇಶಕ್ಕೆ ಹಿತ ಅಂತ ಇರ್ತಿತ್ತಲ್ಲ ಕಾಂಗ್ರೆಸ್ ಹಳೆಯದ ಕಾಲದಲ್ಲಿ, ಹಾಗೆ ಡೈರೆಕ್ಟ್ ಸ್ಪೀಚಲ್ಲಿ ಇದೆ. ಎರಡನೇದು. ಮೂರನೇದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ GST ಪ್ರಾಬ್ಲಮ್ಗಳು ಬಂದಾಗ, ನೆರೆ ಬಂದಾಗ, ಇನ್ನೊಂದು ಬಂದಾಗ, ಕಳಶಾ ಬಂಡೂರಿ ಅಂತ ಬಂದಾಗ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಮಲೆತಾಯಿ ಧೋರಣೆ ಅಲ್ಲ, ಅದು ಇನ್ನೊಂದು ಯಾವ್ದಾದ್ರು ತಾಯಿ ಹೆಸರು ಹೇಳ್ಬೇಕು ನಾವು, ಅಂತ ತಾಯಿ ಧೋರಣೆ ನೋಡಿದ್ದೀವಿ. ಮೂರನೇದು,
ಎಕನಾಮಿಕಲಿ ನಾವು GDP ಮತ್ತೊಂದು ಲಾಸ್ ಆದಾಗ ಅವ್ರು ಹೇಳ್ತಾರೆ, ಒಂದು ಈರುಳ್ಳಿ ವಿಚಾರದಲ್ಲಿ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು, ನಮ್ಮ ಮನೇಲಿ ಈರುಳ್ಳಿ ತರಿಸಲ್ಲ, ನಮಗೆ ಮ್ಯಾಟರ್ ಗೊತ್ತಿಲ್ಲ ಕೃಷಿದು ಅನ್ನೋ ಮಾತಾಡ್ತಾರೆ. ಸೊ ಇಷ್ಟು ಬೇಜವಾಬ್ದಾರಿಯಾಗಿ ನಡ್ಕೊಳ್ಳೋರು ದಿವಾಕರ್ ಅವ್ರು ಹೇಳ್ದಂತೆ ಸೀದಾ ಬಿಹಾರದ ಎಲೆಕ್ಷನ್ ನಡೆಯುವಾಗ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಅಟೆಂಡ್ ಮಾಡಬೇಕಾಗಿರೋದ್ನಲ್ಲ ಯಾವುದನ್ನೂ ಮಾಡ್ದಲೆ ಒಂದು ಲಸಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಂದ್ರೆ, ಐ ವಿಲ್ ಗಿವ್ ಯು ಸೆಟ್ ಆಫ್ ಲಿಸ್ಟ್, ಇಲ್ಲದೆ ಇದ್ದದ್ದನ್ನು ಎಕ್ಸಿಸ್ಟೆನ್ಸ್ ಅಲ್ಲಿ ಇಲ್ಲದೆ ಇದ್ದದ್ದನ್ನು ಇದೆ ಅಂತ ಹೇಳಿ ಪಕೋಡ ರಾಜಕಾರಣ. ಇದು ಜುಮ್ಲಾ. ಬಿಹಾರ ಜನ ಕರ್ನಾಟಕ ಜನ ಕೊಡ್ತಾರೆ ಜುಮ್ಲಾ ಇದೆಯಲ್ಲ, ಜುಮ್ಲಾ ರಾಜಕಾರಣ. ಅವರು ಸಾಮೂಹಿಕವಾಗಿ ಕೊಡ್ಲಿ. ನಾನು ಮೊದಲನೇದಾಗಿ ಹೇಳ್ತೀನಿ, ಈ ದೇಶದಲ್ಲಿ ತೂಕಕ್ಕೆ ಹಾಕಷ್ಟು ಮಂತ್ರಿಗಳು ಇರ್ತಾರೆ. ಆದ್ರೆ ಹಣಕಾಸಿನ ಮಂತ್ರಿ, ಡಿಫೆನ್ಸ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂದ್ರೆ ಬಹಳ ಒಂದು ಪವರ್ಫುಲ್ ಸ್ಥಾನಗಳು. ಈ ದೇಶದ ಹಣಕಾಸಿನ ಮಂತ್ರಿ ಒಂದು ಹೇಳಿಕೆಯನ್ನು ಕೊಡುವಾಗ, ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ, ನಮ್ಮ GST ಪಾಲನ್ನು, ನಾವು ಕೊಟ್ಟಿರೋ ಟ್ಯಾಕ್ಸಲ್ಲಿ ನಮ್ಮ ಶೇರನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇಲ್ಲ, ಸಾಲ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. GST ಕೌನ್ಸಿಲ್ನಲ್ಲಿ ಏನಾಗಿದೆ ಎಂಬುದನ್ನು ಬಸವರಾಜ ಬೊಮ್ಮಾಯಿ ಲಬ ಹೊಯ್ಕೊಳ್ಳೋದು ನೋಡಿದ್ದೀವಿ. ಎರಡನೇದಾಗಿ ಈ ಲಸಿಕೆ ರಾಜಕಾರಣ ಹೇಗಿದೆ ಅಂದರೆ, ಹಿಂದೆ ಸಂತೆಯಲ್ಲಿ ಹಲ್ಪುಡಿ ಮಾರಕ್ಕೆ ಜನ ಬರೋರು, ಅವನು ಆ ಹಲ್ಲಿನ ಪುಡಿ ವ್ಯಾಪಾರ ಮಾಡೋಕ್ಕೋಸ್ಕರ ನಿಮ್ಮ ಹಲ್ಲು ಹಾಗಾಗಿದೆ ಹೀಗಾಗಿದೆ ಜನರನ್ನು ವಂಚಿಸಿ ತನ್ನ ಹಲ್ಪುಡಿ ಮಾರ್ಕೊಂಡು ಹೋಗ್ತಿದ್ದ. ಅದೇ ಮಾದರಿಯಲ್ಲಿ ಈ ದೇಶದ ಜನರನ್ನು ವಂಚಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಈ ಲಸಿಕೆ ರಾಜಕಾರಣದಲ್ಲಿ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ, ಅವಮಾನನೀಯ, ಕ್ರೂರ ಮತ್ತು ಖಂಡನೀಯ. ಮತ್ತೊಂದು ರಾಜಕೀಯ ಪಕ್ಷವಾಗಿ ತನ್ನ ಅಸ್ತಿತ್ವವನ್ನು ಉಳಿಸ್ತಕ್ಕಂಥ ಯಾವ ಸಾಮರ್ಥ್ಯವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಈ ಕ್ಷಣದಲ್ಲಿ ಉಳಿಸಿಕೊಂಡಿಲ್ಲ. ಇದು ಅನ್ಫಿಟ್ ಟು ಬಿ ಎ ಪೊಲಿಟಿಕಲ್ ಪಾರ್ಟಿ. ಮತ್ತು NRC ಬಂದಾಗ ಅಮಿತ್ ಶಾ ಮಾತಾಡ್ತಾರೆ, ಮೋದಿ ಅವರು ಮಾತಾಡಲ್ಲ. ಲಸಿಕೆ ಅಂತ ಬಂದಾಗ ನಿರ್ಮಲಾ ಸೀತಾರಾಮನ್ ಮಾತಾಡ್ತಾರೆ, ಮೋದಿ ಅವರು ಮಾತಾಡಲ್ಲ. ಇದಕ್ಕೆಲ್ಲ ಪ್ರಶ್ನೆ ರಾಘವೇಂದ್ರ ಅವರು, ಅನ್ಫಿಟ್ ಟು ಬಿ ಎ ಪೊಲಿಟಿಕಲ್ ಪಾರ್ಟಿ. ಇಷ್ಟಕ್ಕೂ ಉತ್ತರ ಕೊಡಿ. ಖಂಡಿತ ಉತ್ತರ ಕೊಡ್ತೀನಿ. ಈಗ ವೈರಸ್ ಅಂತಕ್ಕಂಥದ್ದು ಯಾರಾದ್ರೂ ಕಂಡು ಕೇಳಿ ಬಂದಿರತಕ್ಕಂಥದ್ದಲ್ಲ. ಹಾಗಾಗಿ ಅವರು ಇದು ಕಂಡರಿಯದೆ ಬಂದಿರತಕ್ಕಂಥ ಒಂದು ಕಾಯಿಲೆ ಆಗಿದ್ದರಿಂದಾಗಿ ಆ ಒಂದು ಪದವನ್ನು ಬಳಸಿರಬಹುದು. ಅವರ ಒಂದು ಪರ್ಸೆಪ್ಷನ್ ಅಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತಕ್ಕಂಥ ಚರ್ಚೆ ಮಾಡ್ಲಿಕ್ಕೆ ಹೋಗೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕೆ ಅಂತಂದ್ರೆ ನಾವು ಕಂಡಿರಲಿಲ್ಲ, ನೀವು ಕಂಡಿರಲಿಲ್ಲ, ಅವರು ಕಂಡಿರಲಿಲ್ಲ. ಹಾಗಾಗಿ ಕಂಡು ಕೇಳಿ ಅರಿಯದೆ ಬಂದಂತಹ ಒಂದು ಇದಕ್ಕೆ ಇವತ್ತಿನ ದಿವಸ ಅಯ್ಯೋ ನಾವು ಜನರಲ್ಲ ಕಾಮನ್ ಆಗಿ ಮಾತಾಡೋವಲ್ಲ ಹೇಳ್ತೀವಿ, ಅಯ್ಯೋ ಇದೇನಪ್ಪ ಭಗವಂತ ಇಂಥ ಕಷ್ಟ ತಂದಿಕ್ಬಿಟ್ಟ ಅಂತ ಹೇಳ್ತೀವಿ ನಾವು. ಆ ರೀತಿಯಾಗಿ ಮಾತಾಡತಕ್ಕಂಥದ್ದನ್ನು ಒಂದು ತಾವು ಇಷ್ಟೊಂದು ದೊಡ್ಡ ವಿಚಾರವನ್ನಾಗಿ ನೀವು ಅದನ್ನು ಚರ್ಚೆಯ ವಿಷಯವನ್ನಾಗಿ ಮಾತಾಡ್ತೀರಾ ಅಂತ ನಿಜ. ದೇಶದ ಜನತೆ ತಾವು ಹಲವಾರು ಹಾಗಾದ್ರೆ ಕಳೆದ ವರ್ಷ ಇವರು ಹೇಳಿದ್ರಲ್ಲ, ಖಂಡಿತವಾಗಿಯೂ ಏನು ಕಳೆದ ಬಾರಿ 1000 ಕೋಟಿ ರೂಪಾಯಿಗಳು ಬಂತು, ಅದನ್ನೆಲ್ಲರೂ ಬಿಡುಗಡೆ ಮಾಡಿದ್ದಾರೆ. ಕೆಲಸಗಳು ನಡೆದಿದೆ. ಯಾವ ರೀತಿಯಾಗಿ ಸರ್ಕಾರ ಇದ್ದಾಗ ಚಕ್ರವರ್ತಿ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ನಿಮ್ಮ ಉತ್ತರ ಕೊಟ್ಬಿಡ್ತೀನಿ ನಾನು. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರು, ನಾನೇ ಅವರ ಸಂದರ್ಶನ ಮಾಡಿದಾಗ ಅವರು ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ, ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಪರಿಹಾರನಿದೆ ಅದು ತೃಪ್ತಿ ತಂದಿದೆ, ಅದು ಸರಿಯಾಗಿದೆ, ಹೆಚ್ಚಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಅವರೇ ಹೇಳಿದ್ದಾರೆ. ಇಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಅಲ್ಪತೃಪ್ತರು. ಅಲ್ಪತೃಪ್ತರಲ್ಲ ಸ್ವಾಮಿ, ಅಲ್ಪತೃಪ್ತರು. ಆಮೇಲೆ ನಮ್ಮನ್ನ ನಮ್ಮ ಕರ್ನಾಟಕದಲ್ಲಿ ಕೇಳಿ ರಾಘವೇಂದ್ರ ಅವರೇ, ಕೇಳಿಸ್ಕೊಳ್ಳಿ. ನಿಮಗೆ ಬಿಜೆಪಿ ಅವರಿಗೆ ತಾಕತ್ತಿಲ್ಲ ಅಂತಂದ್ರೆ ನಾನು ಕೇಳ್ತೀನಿ, ಕೇಳಿ ಸರ್. 25 ಸಂಸದರನ್ನ ಗೆಲ್ಲಿಸಿಕೊಂಡಿರುವಂತ ಈ ಕರ್ನಾಟಕದ ಜನತೆಗೆ ಕೊಟ್ಟಿರೋದೇನು ಸರ್? ಒಬ್ಬ ಸಂಸದರಾಗಿ ಹೋಗಿ ದುಡ್ಡನ್ನ ಇಸ್ಕೊಂಡು ಬಂದ್ರೆ ವಾಪಸ್ ಉತ್ತರ ಕರ್ನಾಟಕದ ಪರಿಹಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 165 ತಾಲೂಕುಗಳು ಯಾಕೆ ಪದ ಬಳಸ್ತೀರಾ? ಆ ರೀತಿ ಪದಗಳನ್ನು ದಯಮಾಡಿ ತಾವು ಬಳಸಬೇಡಿ. ಇನ್ನೇನು ಆ ರೀತಿಯಾದ ಪದಗಳನ್ನು ದಯಮಾಡಿ ತಾವು ಬಳಸಬೇಡಿ. ಜೀವ ಉಳಿಸೋಕೋಸ್ಕರ ಜೀವ ಉಳಿಸ್ಕೊಳ್ಬೇಕಂದ್ರೆ ಮತ ಹಾಕ್ಬೇಕಂತೆ. ವಾಟ್ ನಾನ್
ಅದರಲ್ಲಿ ನೋಡಿ ಅದನ್ನ ಹೇಳ್ತಾ ಮೊನ್ನೆ ಪ್ರಧಾನಮಂತ್ರಿಗಳು ಭಾಷಣದಲ್ಲೂ ಸಹಿತ ಇವತ್ತಿನ ದಿವಸ ಬರೀ ನಿರ್ಮಲಾ ಸೀತಾರಾಮನ್ ಅವರು ಹೇಳತಕ್ಕಂಥ ಮಾತ್ರ ಅಲ್ಲ, ಉತ್ತರ ಕೊಡಕ್ ಆಗ್ತಾ ಇಲ್ಲ. ಹಾಗಾಗಿ ಏನ್ ಬೇಕೋ ಅದನ್ನ ಹೇಳ್ಕೊಂಡು ಏನ್ ಬೇಕೋ ಹೇಳ್ತಾ ಇಲ್ಲ. ನಾನು ಪ್ರಧಾನಮಂತ್ರಿಗಳ ಭಾಷಣದ ಬಗ್ಗೆ, ನಿರ್ಮಲಾ ಸೀತಾರಾಮನ್ ಅವರ ಭಾಷಣದ ಬಗ್ಗೆ ಮಾತಾಡ್ತಾ ಇದ್ದೇನೆ. ವಿಷಯಗಳನ್ನು ಬೇರೆ ಎಲ್ಲೆಲ್ಲ ತಗೊಂಡೋಗಿದ್ದು ಇವ್ರುಗಳೇ ಹೊರತು ನಾನಲ್ಲ. ಹೇಳಿ ಉತ್ತರ ಕೊಡಿ. ನಾನು ಬೇರೆ ತಗೊಂಡೋಗಿಲ್ಲ. ರಾಘವೇಂದ್ರ ಅವ್ರು ಕೇಳಿಸ್ಕೊಳ್ಳಿ, ಲಿಸನ್. ಉತ್ತರ ಕೊಡೋದಿದ್ದಾಗ ಏನಾಗುತ್ತೆ ಗೊತ್ತಾ, ನಾನು ಬೇರೆ ಬೇರೆ ಎಲ್ಲ ಹೇಳ್ಕೊಂಡು ಅಲ್ಲಿ ನಾನು ಹೇಳಿಲ್ಲ, ಟೈಮ್ ವೇಸ್ಟ್ ಮಾಡೋದು. ನಾನು ಹೇಳಿಲ್ಲ. ನಾನು ಪ್ರವಾಹದ ವಿಚಾರವಾಗಿಯೋ ಇನ್ನೊಂದು ವಿಚಾರವಾಗಿಯೋ ಮತ್ತೊಂದು ವಿಚಾರವಾಗಿಯೋ ನಾನು ಮಾತಾಡಲಿಲ್ಲ. ಈಗ ನಾನು ಮಾತಾಡಲಿಲ್ಲ. ಕೇಳಿಸ್ಕೊಳ್ತೀರಾ ಸರ್? ಬಿಜೆಪಿ ದೇಶದ ವಿಚಾರ ಬಂದಾಗ ಇಡೀ ದೇಶದ ಜನ ನಿಮ್ಮೊಂದಿಗೆ ನಿಂತ್ಕೊಂಡ್ರು, ಹೌದಾ? ಯಾಕೆ? ಅದು ನನ್ನ ದೇಶದ ವಿಚಾರ ಅಂತ ಹೇಳಿ. ಆದ್ರೆ ಈಗ ನೀವು ಜೀವ ಉಳಿಸ್ಕೊಳ್ಬೇಕು ಅಂದ್ರೆ ನನಗೆ ಓಟ್ ಹಾಕಿ ಅಂತಂದಾಗ ಯಾವನ್ ಹಾಕ್ತಾರೆ ಸರ್? ಸ್ವಾಮಿ ದಯಮಾಡಿ ನನ್ನ ಜೀವ ಉಳಿಸೋದು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ. ದೇಶದ ಜನರ ಜೀವವನ್ನು ಉಳಿಸೋದು ಕರ್ತವ್ಯ, ಜವಾಬ್ದಾರಿ. ನಿಮಗೆ ಮತ ಹಾಕಿದ ಮಾತ್ರಕ್ಕೆ ಜೀವ ಉಳಿಸ್ತೀರಿ ಒಂದೇ ನಿಮಿಷ. ಈಗ ರಾಘವೇಂದ್ರ ಅವರು ಆ ಪ್ರಣಾಳಿಕೆನ ಚಂದ್ರರಂಗೆ ಓದಿಲ್ಲ ಅಂತ ಅನ್ಕೊಂತೀನಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಒಂದು ಪ್ರಣಾಳಿಕೆಯಲ್ಲಿ ಒಂದು ಆಶ್ವಾಸನೆಗಳು ಕೊಡೋದು ಯಾಕೆ? ಅದನ್ನು ನಾವು ಮುಂದಿನ ಸರ್ಕಾರ ಗಂಗಾಧರ ಮೂರ್ತಿ ಅವ್ರು ನಿಲ್ಸಿದೆ ಹಾಗೆ. ದಯವಿಟ್ಟು ಪ್ಲೀಸ್ ಗೋ. ಈಗ ನಾನು ಏನ್ ಹೇಳಕ್ ಹೊರಟಿದ್ದು ಅಂದ್ರೆ, ಇವರು ಪ್ರಣಾಳಿಕೆ ಓದಿಲ್ಲ ಅಂತ ಚಂದ್ರಚೂಡ್ ಹೇಳ್ದಂಗೆ ಓದಿಲ್ಲ. ಯಾಕೆಂದ್ರೆ ಒಂದು ಪ್ರಣಾಳಿಕೆ ಯಾವುದೇ ಪಕ್ಷದ ಆಚೆ ಬಂದ್ರು ಅದ್ರ ಕೆಳಗಡೆ ಆಶ್ವಾಸನೆಗಳು, ಭರವಸೆಗಳು ಅಂತ ಹಾಕಿ ಎಲ್ಲ ಒಂದು ಲಿಸ್ಟ್ ಮಾಡಿರ್ತೀವಿ. ಈಗ ಅದು ಕೇಂದ್ರದ ಹಣಕಾಸು ಮಂತ್ರಿ ಬಂದು ಅವ್ರ ಕೈಯಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ ಅಂತ ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಅದಲ್ಲಿ ಆ ಪಾಯಿಂಟ್ ಇದೆ ಅಂತ. ಮತ ಕೊಟ್ರೆ ನಾವು ವ್ಯಾಕ್ಸಿನ್ ಕೊಡ್ತೀವಿ ಅಂತ. ನೀವು ಮತ ಕೊಟ್ಟಿಲ್ಲ, ಮೊದಲೆಲ್ಲ ಕೊಡಿ, ನಾವು ವ್ಯಾಕ್ಸಿನ್ ಕೊಡುತ್ತೇವೆ, ಹೌದಲ್ವಾ? ನಾನ್ ಕೇಳೋದು, ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಇನ್ನು ವ್ಯಾಕ್ಸಿನ್ ಬರೋದಕ್ಕಿಂತ ಮುಂಚೆ ಬಹಳ ರಾಜ್ಯಗಳಲ್ಲಿ ಚುನಾವಣೆಗಳು ಬರ್ತವೆ. ಇದು ಉದಾಹರಣೆಗೆ ಹತ್ರ ತಮಿಳುನಾಡು ಬರ್ತದೆ. ಎಲ್ಲಾ ರಾಜ್ಯದಲ್ಲೂ ಕೇಳಿ ಎಲ್ಲಾ ರಾಜ್ಯದಲ್ಲೂ ಈ ರೀತಿ ಹೇಳ್ಕೊಂಬರೋದಾದ್ರೆ ಕರ್ನಾಟಕದಲ್ಲಿ ಅಥವಾ ಆಂಧ್ರದಲ್ಲಿ ಇನ್ನೂ 5 ವರ್ಷ ಚುನಾವಣೆ ಬರಲ್ಲ. ಹಾಗಾದ್ರೆ ಕರ್ನಾಟಕದ ಬೇರೆ ರಾಜ್ಯಗಳ ಗತಿ ಏನು? ನಾನು ಕೇಳೋದು ಬಿಟ್ರಿ. ಸೀರಿಯಸ್ ನೋಟ್ ಏನ್ ಗೊತ್ತಾ? ಮೆಡಿಕಲ್ ಕೌನ್ಸಿಲ್ ಪತಂಜಲಿ ಏನ್ ಕಂಡಿಡಿದ್ರಲ್ಲ ಅದನ್ನ ರಿಜೆಕ್ಟ್ ಮಾಡಿ FIR ಮಾಡ್ತು. ಬಿಜೆಪಿ ಅವರು ಪತಂಜಲಿ ಲಸಿಕೆಯನ್ನ ಪ್ರಮೋಟ್ ಮಾಡ್ತಾ ಇದ್ರು. ಅಪ್ಪಿತಪ್ಪಿ ಅದನ್ನ ಎಲೆಕ್ಷನ್ ಕೊಟ್ರೆ ಜನ ಸಾಯ್ತಾರೆ. ಅಲ್ಲ, ಏನಾಗಿದೆ ಗೊತ್ತಾ ಸರ್? ಒಂದು ಸೀರಿಯಸ್ ಕೇಳೋದೇನು ಮುಗಿಸ್ಬಿಡ್ತೀನಿ. ಬಿಜೆಪಿಯವರಿಗೆ 2ನೇ ಟರ್ಮ್ ಈ ದೇಶದ ರಾಜಕಾರಣ ಕೈ ಕೊಟ್ಟಾಯ್ತು. ಬಹಳ ರಾಜ್ಯಗಳಲ್ಲಿ ಅಧಿಕಾರ ಕೊಟ್ಟಾಯ್ತು. ನಮ್ಮ ಹತ್ರ ನಂಬರ್ ಗೇಮ್ ಇದೆ. ಇನ್ನೂ ಕೂಡ ನಿಮಗೆ ಸಾವಿನ ಮೇಲೆ ರಾಜಕಾರಣ ಮಾಡೋದು ಬುದ್ಧಿ ಇನ್ನೂ ಬಿಟ್ಟಿಲ್ಲಲ್ಲ. ಯಾಕೆ? ಸಿಂಪಲ್. ಯಾವ ವಿಷಯ ತಗೊಂಡ್ರು ಸಾವಲ್ಲೇ ಇರ್ತದೆ. ಬಿಟ್ರೆ ದಯವಿಟ್ಟು ಮಾತಾಡಬಹುದು. ಒಂದೇ ಏನ್ ಗೊತ್ತಾ, ಬಿಜೆಪಿ ನಾಯಕರಿಗೆ ಒಂದು ಕಲ್ಸ್ಕೊಟ್ಟು ಕಳ್ಸಿದಾರೆ. ಏನು ಅಂತಂದ್ರೆ ತನ್ನ ವಿಷಯನ ಡಿಫೆಂಡ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಮಧ್ಯದಲ್ಲಿ ಕೂಗಾಡ್ಬಿಡೋದು. ನಮ್ಗೆ ಹೇಳ್ತೀನಿ ಕೇಳಿ, ಬಹಳ ಗೌರವದಿಂದಾನೇ ಹೇಳ್ತೇನೆ. ಬಹುಶಃ ಈ ಕೋವಿಡ್ನಿಂದ ಉಂಟಾಗಿರ್ತಕ್ಕಂಥ ಸನ್ನಿವೇಶ ಮತ್ತು ಸ್ಥಿತಿಯ ಬಗ್ಗೆ ಈ ದೇಶದ ಕೇಂದ್ರ ಸರ್ಕಾರಕ್ಕೆ ಕಿಂಚಿತ್ತು ಮನುಷ್ಯತ್ವ ಅಂಬೋದಿಲ್ಲ ಅಂತ ಪ್ರತಿ ಹಂತದಲ್ಲಿ ಗೊತ್ತಾಗಿದೆ. ಎಲ್ಲ ಕಡೆ ಎಲ್ಲ ಗೊತ್ತಾಗಿದೆ. ಆಮೇಲೆ ಒಂದು ಭಾರತೀಯ ಜನತಾ ಪಕ್ಷ ಇವತ್ತು ತನ್ನ ವೈಚಾರಿಕತೆ ಅಂತ ಕೊಳ್ಕತ್ತೆ ಅಥವಾ ಹಿಂದುತ್ವ ಏನೇ ಅನ್ಕೊಳ್ಳಿ, ಒಂಥರ ಹೊಟ್ಟೆ ಪಾಡಿಗೆ ರಾಜಕೀಯ ಮಾಡ್ತಕ್ಕಂಥ ರಾಜಕೀಯ ನಾಯಕರ ತರ ವರ್ತನೆ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ. ಈ ದೇಶದ ಹಣಕಾಸಿನ ಬಂದ ಸರ್ ಎಲ್ಲಾ ಪಕ್ಷಗಳು ಅದೇ ಅಲ್ವಾ ಸರ್? ಅರ್ಥ ಮಾಡ್ಕೋಬೇಕು.
ನಮ್ಮ ಈ ದೇಶದ ವಿಜ್ಞಾನ ಅಲ್ಲಲ್ಲ, ಎಲ್ಲ ನಾನು ಒಂದು ನಿಮಿಷ, ಹೇಳ್ತೀನಲ್ಲ, please, ನಿಮ್ಗೆ please. ಹೇಳ್ತೀನಿ ಕೇಳಿ. Let me ನೀವು conclude. ವೈಯಕ್ತಿಕವಾಗಿ ಈ ಒಂದು ಸರ್, ಒಂದು ಪ್ರಜೆಯಾಗಿ ನಿಮಿಷ. ಪ್ರಶ್ನೆಯನ್ನು ಎತ್ತುವ ಹಾಗಿದ್ದರೆ ಸರ್, ಒಂದು ಖಂಡಿತವಾಗಿಯೂ ನಿಮಗೆ ರೈಟ್ ಸರ್, ಒಂದು second. ಆದರೆ ಕಾಂಗ್ರೆಸ್ನ ಸರ್, ವಕ್ತಾರ ಸರ್, ನೀವು ಸರ್, ಮಾತಾಡ್ತಾರೆ ಒಂದು ಅಂತಂದ್ರೆ second. ಖಂಡಿತವಾಗಿಯೂ ನಿಮ್ಗೆ ಯಾವುದೇ ರೀತಿಯಾದ ಸರ್, ಒಂದು ನೈತಿಕತೆ second, ಇಲ್ಲ. ಒಂದು second. ನಿಮ್ಗೆ ಯಾವುದೇ ರೀತಿಯಾದ ಅಧಿಕಾರ ನೈತಿಕತೆ ಇಲ್ಲ. important. ನೈತಿಕವಾದಂಥ ಒಬ್ಬ ಪ್ರಶ್ನೆ ಬಿಟ್ಟಾಕಿ ಸರ್. ಕೇಳಿದ್ರೆ ಇನ್ನೊಬ್ಬರ ನಾವು ನೈತಿಕ ಜೀವನದಲ್ಲಿ ಅಲ್ಲ. ಆಟ ಆಡ್ತೀರಾ, ಇನ್ನೊಬ್ಬರ ಒಂದು ಜೀವನದಲ್ಲಿ ನಿಮಿಷ. ಆಟ ಮಾಡ್ತೀರಾ ಅಂತ. ಸರ್, ಕಾಂಗ್ರೆಸ್ನವರು ನಮ್ಮ ಮಾಡಿದಂಥ ನೈತಿಕತೆ- ಮಾಸಕರ್ಗಳಿಗಿಂತ ನಮ್ಮ ಇಲ್ಲ, ನೈತಿಕತೆ ಇಲ್ಲ, ಹತ್ಯಾಕಾಂಡಗಳಿಗಿಂತ ಒಪ್ತೀನಿ. ಇಲ್ಲ. ನಮಗೆ ನೈತಿಕತೆ ಇಲ್ಲ. ನೀವು ಬಹಳ ಮಾತೃವಾತ್ಸಲ್ಯ, ಪತ್ನಿ ವಾತ್ಸಲ್ಯ ಎಲ್ಲ ವಿಶ್ವ ಇರುತ್ತೆ, ಎಲ್ಲ ಆದರ್ಶಗಳು ನಿಮ್ಮ ಹತ್ರನೇ ಇದೆ. ಇಡೀ ದೇಶದಲ್ಲಿ ಇಷ್ಟು ವಿಶ್ವದ ನಂಬರ್ 1 ನಾಯಕರು ನಾನು ಹೋಗಿ ಅಮೆರಿಕದಲ್ಲಿ ಪಬ್ಲಿಕ್ ಸ್ಪೀಚ್ ಮಾಡಿದೆ ಅಂತ ಬೊಗಳೆ ಬಿಡ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ಗಡ್ಡ ಬಿದ್ದ ಬೊಗಳೆ ಬಿಟ್ಟಿದ್ದೇನಿಲ್ಲ, ಅಲ್ಲಿ ಭಾಷಣ ಮಾಡಿದ ನಿಜ ತಾನೇ. ಇವತ್ತು ಅದು ಬೊಗಳೆ ಅಂತ ಯಾಕೆ ಹೇಳ್ತೀರಾ? ಇವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಸ್ವಾಮಿ, ಇವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಲಸಿಕೆಯನ್ನ ಯಾಕೆ ಕಂಡಿಡ್ತಕ್ಕಂಥ ಅಂದ್ರೆ- ವ್ಯವಸ್ಥೆ ಇಲ್ಲ ನಮ್ಮ ದೇಶದಲ್ಲಿ. ಅಲ್ಲ ಹೇಳ್ತೇನೆ ಕೇಳಿ, ಇಲ್ಲ. ಪ್ರೋಗ್ರೆಸ್ ಅಲ್ಲಿ ಇದೆ. ಇವಾಗ ತಾನೇ ಹೇಳಿದ್ರು, ಹೈದರಾಬಾದ್ ನಮ್ಮ ದೇಶದಲ್ಲಿ ಕೂಡ ಕೋವ್ಯಾಕ್ಸಿನ್ ರೆಡಿ ಆಗ್ತಾ ಇದೆ. ಅವರ ಪ್ರಧಾನಮಂತ್ರಿ ಸಂದರ್ಭದಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೋವ್ಯಾಕ್ಸಿನ್ ಮೂರನೇ ಹಂತದಲ್ಲಿ ಇರೋದು ಸರ್. ಸಂದರ್ಭದಲ್ಲಿ ಮೂರನೇ ಹಂತದಲ್ಲಿ ಇದೆ ಸರ್. ಮೂರನೇ ಹಂತಕ್ಕೆ ಮೂರನೇ ಇವತ್ತು ಹಂತದಲ್ಲಿ ಸೆಂಟರ್ ಆಫ್ ದ ಫೋಕಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನನ್ನ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು.